ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ರಾಜ ಮಿಲಿಂದ ಮತ್ತೆ ಭಿಕ್ಕು ನಾಗಸೇನನ ಮಧ್ಯ ಶಾಸ್ತ್ರಾರ್ಥ ಮಾಡೋದು ಹೇಗೆ? ಒಬ್ಬ ಪಂಡಿತನಾಗಿ ನೀನು ವಾದಕ್ಕೆ ಬರಬೇಕು, ರಾಜನಾಗಿ ವಾದಕ್ಕೆ ಬರಬಾರ್ದು ಅಂತ ಅಲ್ಲಿ ಇಬ್ಬರ ಮಧ್ಯೆ ಮಾತುಕತೆ ಆಗತ್ತೆ. ಯಾಕೆ ಪಂಡಿತನಾಗಿ ನಾವು ವಾದ ಮಾಡಬೇಕು ಅಥವಾ ಸಂವಾದ ನಡೆಸಬೇಕು ಅನ್ನೋದ್ರ ಬಗ್ಗೆ, ಅದರ ಮಹತ್ವದ ಬಗ್ಗೆ ಭಿಕ್ಕು ನಾಗಸೇನ ಅದನ್ನ ತಿಳಿಸ್ತಾನೆ. ಅದಾದ ನಂತರ ಮಿಲಿಂದ ಹೀಗೆ ಹೇಳ್ತಾನೆ, "ಭಂತೆ, ನಾನು ಪ್ರಶ್ನೆ ಕೇಳುತ್ತೇನೆ." "ಮಹಾರಾಜ ಕೇಳಿರಿ." "ಭಂತೆ, ನಾನಾಗಲೇ ಕೇಳಿದೆ." "ಮಹಾರಾಜ, ನಾನಾಗಲೇ ಉತ್ತರಿಸಿದೆ." "ಭಂತೆ, ತಾವು ಯಾವ ಉತ್ತರ ಹೇಳಿದಿರಿ? ತಾವು ಏನು ಕೇಳಿದಿರಿ?" ಇದು ತುಂಬ ವಿಶೇಷವಾಗಿದೆ, ಒಗಟಾಗಿದೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಇದನ್ನು ಪೀಠಿಕೆ ಹಾಕಿ ಮುಂದೆ ಇದನ್ನು ನೋಡೋಣ ಅಂತ ಹೇಳಿದ್ದೆ. ನೋಡೋದಕ್ಕೆ ತುಂಬ ಸರಳವಾಗಿ ಕಾಣುತ್ತೆ, ಆದರೆ ಒಗಟಾಗೂ ಕಾಣುತ್ತೆ. ಏನು ಕಡಿಮೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ? ಇದು ಹೇಗೆ ಅಂತಂದರೆ, ಇದು ಗುರು ಶಿಷ್ಯರ ನಡುವೆ ಸಾಮಾನ್ಯ ಇರೋದೇ ಹೀಗೆ. ಅವನು ಏನನ್ನ ಹೇಳಬೇಕು ಅಂತಿದನೋ ಅದನ್ನ ಆತ ಹೇಳದೆಯೇ ಹೇಳುತ್ತಿರುತ್ತಾನೆ. ಅದನ್ನ ಹ್ಮ್, ಕೇಳಿಸಿಕೊಳ್ಳದೆ ಅರ್ಥ ಮಾಡಿಕೊಳ್ಳುವುದು ಗುರುವಿನ ಕೆಲಸ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನನ್ನ ಗುರುಗಳು ನಾಗರಾಜಪ್ಪ ಅವರೇನಿದ್ರು, ಅವರು ತುಂಬ ಮಾತು ಕಡಿಮೆ, ಮತ್ತೆ ದನಿ ಎಷ್ಟು ಮೆದು ಅಂತಂದರೆ, ಅದು ಅದು ಕೇಳಿಸ್ಕೊಳ್ಬೇಕಂದ್ರೆ ಪೂರ್ತಿ ಆ ಕಡೆನೇ ನಮಗೆ ಪೂರ್ತಿ ನಿಗಾ ಇರಬೇಕು. ರಾಯರೇ, ಹಿಂಗೆ ರಾಯರೇ, ಹಂಗೆ ರಾಯರೇ, ಇಷ್ಟು ಕಡಿಮೆ ದನಿಯಲ್ಲಿ ಮಾತಾಡ್ತಿದ್ದದ್ದು ನನ್ನ ಗುರುಗಳು. ನಾನು ಅವ್ರ ಪಕ್ಕ ಕೂತಿರ್ತಿದ್ದೆ. ಅಪರೂಪಕ್ಕೆ ಎಲ್ಲೋ ನೋಡ್ತಾ ಅದು ಹೀಗೆ ದಿಟ್ಟ ಕಣ್ಣಲ್ಲಿ ಹೀಗೆ ನೋಡ್ತಿರ್ತಿದ್ರು. ಹಾಗೆ ನೋಡ್ತಾ, ರಾಯರೇ, ಹೀಗೆ ರಾಯರೇ ಅಂದ್ಬಿಡೋರು. ಅದನ್ನು ಆ ಕಡೆನೇ ಗಮನ ಇಟ್ಕೊಂಡು ಗುರುಗಳನ್ನೇ ನೋಡ್ತಾ ಕೂತಿದ್ರೆ, ಎಲ್ಲೋ ಒಂದೆಡೆ ಹಾಗೆ ಒಂದು ಮಿಂಚು ಬಂದಂಗೆ ಹೋಗ್ತಿತ್ತು ಒಂದು ಮಾತು. ಅದು ಹೇಗೆ ಅದು ಬಿಡಿಸಕ್ಕೆ ಮತ್ತೆ ದೊಡ್ಡ ಗ್ರಂಥ ಬರೀಬೇಕು. ಅಷ್ಟು ವಿಷಯ ಒಂದೇ ವಾಕ್ಯದಲ್ಲಿ ಅಡಗಿರ್ತಿತ್ತು. ಮತ್ತೆ ಅಷ್ಟು ಮೆದು. ಒಂದು 5 ಜನ ಕೂತಿದ್ರೆ ಯಾರಿಗೆ ಕೇಳಿಸ್ಬೇಕೋ ಅವ್ರಿಗೆ ಮಾತ್ರ ಕೇಳಿಸೋ ಹಾಗೆ ಮಾತಾಡ್ತಿತ್ತು. ನನ್ನ ನನ್ನ ಗುರುಗಳು ನಾಗರಾಜಪ್ಪ ಹಾಗೆ ಮಾತಾಡ್ತಿದ್ರು. ಅದು ಎಲ್ಲ ಗುರುಗಳದ್ದು ಹಾಗೆ ಇರುತ್ತೆ. ರಮಣ ಮಹರ್ಷಿದು ತಾವು ನೋಡಿರ್ತೀರಿ. ಯಾರೊಬ್ಬರು ಬಂದು ಆಹ್, ಅವು ಟೇಪ್ ರೆಕಾರ್ಡ್ ಇಟ್ಕೊಂಬಂದು ಬರ್ತಾರೆ. ಅವ್ರದ್ದು ಮೆಸೇಜ್‌ನ ರೆಕಾರ್ಡ್ ಮಾಡಬೇಕು ಅವರ ಸಂದೇಶವನ್ನ ಅಂತ. ಅವರು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಬಟನ್ ಆನ್ ಮಾಡಿ ಕೂತ್ಕೊಳ್ತಾರೆ. ರಮಣ ಮಹರ್ಷಿ ಹಾಗೆ ಒಂದೇ ಕಡೆ ದಿಟ್ಟ ಕಣ್ಣಿಟ್ಕೊಂಡು ಹಾಗೆಯೇ ಕೂತಿರ್ತಾರೆ. ಇವರು ಕಾಯ್ತಾರೆ, ಕಾಯ್ತಾರೆ, ಇವ್ರು ಮಾತಾಡ್ತಾರೆ, ಮಾತಾಡ್ತಾರೆ ಅಂತ ಕಾಯ್ತಾನೆ ಇರ್ತಾರೆ. ಅವ್ರು ಏನೂ ಮಾತಾಡಲ್ಲ. ಇವ್ರು ರೆಕಾರ್ಡ್ ಬಟನ್ ಒತ್ಬಿಟ್ಟು ಯಾಕೋ ಇವ್ರೇನು ಮಾತಾಡಲ್ಲ ಅಂಥೇಳಿ ರೆಕಾರ್ಡ್ ಮಾಡ್ತಾರೆ. ಸ್ಟಾಪ್ ಮಾಡಿ ಕೇಳ್ತಾರೆ, "ನಾನು ನಿಮ್ಮ ಮೆಸೇಜ್ ರೆಕಾರ್ಡ್ ಮಾಡ್ಕೋಬೇಕು ಅಂತಿದ್ದೆ. ನೀವು ಏನು ಮೆಸೇಜೇ ಹೇಳಿಲ್ವಲ್ಲ?" ಆಗ ರಮಣ ಮಹರ್ಷಿ ಅಂತಾರೆ, "ಸೈಲೆನ್ಸ್ ಈಸ್ ಮೈ ಮೆಸೇಜ್." ನನ್ನ ಮೌನವೇ ಉತ್ತರ ಅಂತ ರಮಣ ಮಹರ್ಷಿ ಹೇಳ್ತಾರಂತೆ. ಇದು ಉ ಉ ಗುರುವಿನ ರೀತಿಯೇ ಹಾಗೆ. ಹಾಗೆ ಅದು ಅದರ ಸೊಗಡು ಯಾವಾಗ ಅರ್ಥ ಆಗತ್ತೆ, ಈ ರೀತಿ ಒಗಟಿನಲ್ಲಿ ಗುರು ಶಿಷ್ಯರ ಸಂವಾದ ನಡೀತಾ ಹೋಗ್ಬಿಡುತ್ತೆ. ಉದಾಹರಣೆಗೆ, ಆ, ನನ್ನ ತಂದೆಯನ್ನ, ಬಯೋಲಾಜಿಕಲ್ ಫಾದರ್‌ನ ಕಾಶಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಹೋಗ್ಬೇಕಂತ ಅನ್ಕೊಂಡಿದ್ದೆ. ನನ್ನ ಗುರುಗಳ ಮುಂದೆ, ಅಪ್ಪಾಜಿ ಮುಂದೆ ಹೇಳಿದೆ, "ಅಪ್ಪ, ಹೀಗೆ ಅಪ್ಪನ್ನ ಕಾಶಿಗೆ ಕರ್ಕೊಂಡು ಹೋಗ್ಬೇಕಿದ್ದೀನಪ್ಪ." "ಕಾಶಿ ನಮ್ಮಲ್ಲೇ ಇದೆಯಲ್ಲ ರಾಯರೇ." "ಅಪ್ಪ, ಅದು ನನಗೆ ಗೊತ್ತಪ್ಪ, ನಮ್ಮ ಅಪ್ಪಂಗೆ ಗೊತ್ತಿಲ್ಲಪ್ಪ." ಇಷ್ಟೇ ಸಂವಾದ. ನಮ್ಮಿಬ್ಬರ ಮಧ್ಯೆ ನಡೀತಿದ್ದು ಇಷ್ಟಿಷ್ಟೇ. ಒಂದೋ ಎರಡೋ ವಾಕ್ಯದಲ್ಲಿ ಮುಗಿದೋಗ್ತಿತ್ತು. ಹಾಗೆ ಅ ಅ ಈ ರೀತಿಯ ಒಂದು ಉ ಸಂಸ್ಕೃತಿ ಆಗಿಂದ ನಡೆದು ಬಂದಿದೆ. ಅದು ಇನ್ವಾಲಂಟರಿಲಿ ತಾನಾಗೆ ಸ್ವಭಾವತಃ ಸಹಜವಾಗಿಯೇ ಆಗುವಂತಹ ಸಂವಾದಗಳಿವು. ಇದೇನು ಎಚ್ಚರಿಕೆಯಿಂದ ಹೀಗೆ ಒಗಟಲ್ಲೇ ಮಾತಾಡಬೇಕು ಅಂತ ಆಡುವಂಥದ್ದಲ್ಲ. ಆ ಸ್ಥಿತಿಯೇ ಹಾಗಿರುತ್ತೆ. ಅದು ತಾನಾಗಿ ಅದನ್ನ ಒಗಟು ಮಾಡಿಬಿಡುತ್ತೆ. ಇದು ಇಲ್ಲಿ ಮಾತ್ರ ಅಲ್ಲ, ಹಲವಾರು ಕಡೆ ನಮಗದನ್ನ ನೋಡೋದಕ್ಕೆ ಸಿಗ್ತಾ ಹೋಗುತ್ತೆ. ಅಚಲ ಮಾರ್ಗ ಅಂತ ಬೆಂಗಳೂರಲ್ಲಿ, ಆ ಕಡೆ ಕೋಲಾರ, ಆಂಧ್ರ ಕಡೆಗೆ ಏನು ಪ್ರಾಂತ್ಯ ಬರುತ್ತೆ, ಆ ಕಡೆ ಅಚಲ ಮಾರ್ಗ ಅಂತ ಒಂದಿದೆ. ಇದನ್ನ ನಟರಾಜ್ ಬೂದಾಳವರು ಹಲವಾರು ಕಡೆ ಉಪನ್ಯಾಸಗಳಲ್ಲಿ ಅಚಲ ಮಾರ್ಗದ ಬಗ್ಗೆ ಹೇಳ್ತಿರ್ತಾರೆ. ಅಚಲ ಮಾರ್ಗದ ತತ್ವಪದಗಳನ್ನು ಇತ್ತೀಚೆಗೆ ಆ ತತ್ವಪದದ ಏನು ಉ ಒಂದು ಸಂಶೋಧನೆ ನಡೀತು. ಮೌಖಿಕ ಪರಂಪರೆಯಲ್ಲಿರುವ ಎಲ್ಲಾ ತತ್ವಪದಗಳನ್ನು ದಾಖಲೆ ಮಾಡಬೇಕು ಅಂತ ತುಂಬ ಅದ್ಭುತವಾಗಿ ಎಲ್ಲಾ ಅ ತತ್ವಪದಕಾರರ ತತ್ವಪದಗಳನ್ನು ಆಯಾ ಹಳ್ಳಿಗಳಿಗೆ ಹೋಗಿ ಹುಡುಕಿ ಆ ತತ್ವಪದಗಳನ್ನು ದಾಖಲೆ ಮಾಡಿ ಅ ಇಲಾಖೆಯಿಂದ ತುಂಬ ಚೆನ್ನಾಗಿ ಅದನ್ನು ತಂದಿದ್ದಾರೆ. ಅದರಲ್ಲೀಗ ಅಚಲ ಮಾರ್ಗದ ತತ್ವಪದಗಳನ್ನು ಅ ಆ ಇಲಾಖೆಯಿಂದ, ಕನ್ನಡ ಪ್ರಾಧಿಕಾರದಿಂದ ಅದು ಬಂದಿದೆ, ಈಗ ಪ್ರಕಟವಾಗಿದೆ. ಅಚಲ ಅ ಅಚಲ ಮಾರ್ಗದ ತತ್ವಪದಗಳನ್ನು ದಾಖಲೆ ಮಾಡಿ ಪುಸ್ತಕನೂ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಪದ್ಮಾಲಯ ನಾಗರಾಜನವರು ಕೂಡ, ಅವರು ಅವರ ಗುರುಗಳು ಅಚಲ ಮಾರ್ಗದಲ್ಲೇ ಸಾಧನೆಗೆ ತೊಡಗಿದ್ದಂಥವರು. ಅವರ ಮಗರಾಗಿರುವಂಥ ಪದ್ಮಾಲಯ ನಾಗರಾಜ್ ಅವರು ಅ ಇದ್ರ ಬಗ್ಗೆನೇ, ಅಚಲ ಮಾರ್ಗದ ಬಗ್ಗೆನೇ ಅಚಲ ಮಾರ್ಗ ಅಂತ ಒಂದು ಅದ್ಭುತ ಕೃತಿಯನ್ನು ರಚಿಸಿದ್ದಾರೆ.
ಅದರಲ್ಲಿ ಆ ಪರಂಪರೆ ಹೇಗಿದೆ ಎತ್ತ, ಹಾಗೆ ಆ ಗುರು ಶಿಷ್ಯರ ಸಂವಾದ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಅದರಲ್ಲಿ ದಾಖಲೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಪ್ರಶ್ನೆ ಮತ್ತೆ ಉತ್ತರದಂತಿರುವ ಕೆಲವೊಂದಷ್ಟು ಸಂವಾದವನ್ನ ಆಯ್ಕೆ ಮಾಡಿದ್ದೀನಿ. ಅದು ಈ ರೀತಿ ಇದೆ. ದೈವ ಮತ್ತು ವಿಧಿಯ ಕುರಿತು ನಿಮ್ಮ ಅಭಿಪ್ರಾಯವೇನು? ದೈವವೋ, ಜಗತ್ತೋ, ವಿಧಿಯೋ, ನಾನೋ, ನೀನೋ ಇವೆಲ್ಲ ಇದೆ ಮತ್ತು ಇಲ್ಲ. ಜಗನ್ಮಿಥ್ಯ ಅನ್ನುತ್ತೀರಾ? ಅಲ್ಲಲ್ಲ, ಇರುವುದೇನೋ ಇದೆ, ಇಲ್ಲದ್ದು ಇಲ್ಲ. ಇವೆರಡೂ ಮೃಷೆ. ಮೃಷೆ ಎಂದರೆ ಮೋಸ. ನೋಡಿ ಎಷ್ಟು ಒಗಟಾಗಿ ಕೇಳೋದಕ್ಕೆ ಎಷ್ಟು ಒಗಟೊಗಟಾಗಿರುತ್ತೆ. ಇದೆ, ಇಲ್ಲ 2 ಅಂದ್ಬಿಡ್ತಾರೆ. ಅದೊಂದು ರೀತಿ ನೋಡೋದಕ್ಕೆ ಮೇಲ್ನೋಟಕ್ಕೆ ಅದು ನಮಗೆ ಅಮ್, ಇಷ್ಟೊಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿದೆಯಲ್ಲ ಅನ್ಸ್ಬಿಡುತ್ತೆ. ಅಥವಾ ಏನು ಹೇಳದೆ ಒಗಟಾಗಿದೆಯಲ್ಲ ಅಂತ ಅನ್ಸುತ್ತೆ. ಆದರೆ ಇದ್ರ ಮೇಲೆ ನಾವು ಧ್ಯಾನಸ್ಥರಾದರೆ, ಆ ಪ್ರಶ್ನೆ ಮತ್ತು ಆ ಉತ್ತರದ ಮೇಲೆ ಧ್ಯಾನಸ್ಥರಾದರೆ ನಮ್ಮೊಳಗೆ ಹಲವಾರು ರೀತಿ ಆಯಾಮಗಳು ಅ, ಅ, ತೆರೆದುಕೊಳ್ಳೋದಕ್ಕೆ ಶುರು ಆಗತ್ತೆ. ಒಂದು ಇದಕ್ಕೆ ಕಾರಣ ಏನು ಅಂತಂದ್ರೆ, ನಾವೊಂದು ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಇದನ್ನ ಕಂಡೀಷನಿಂಗ್ ಅಂತ ಹೇಳ್ತಿದ್ದ ಓಶೋ. ಎಲ್ಲರೂ ಕಂಡೀಷನಿಂಗ್ ಆಗಿರ್ತಾರೆ. ನಾನು ಅನ್‌ಕಂಡೀಷನಿಂಗ್ ಮಾಡ್ತಿದ್ದೀನಿ. ನಾನು ಡಿಪ್ರೋಗ್ರಾಮಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ. ಹ್ಮ್. ಹಾಗೆ ಎಲ್ಲರೂ ನಮ್ಮದೇ ಒಂದು ಚೌಕಟ್ಟಿನಲ್ಲಿ, ಒಂದು ಸಂಸ್ಕಾರದಲ್ಲಿ ಬಂದ್ಬಿಟ್ಟಿರ್ತೀವಿ. ನಮ್ಮಲ್ಲಿ ಷೋಡಶ ಕಲೆಗಳಂತ ಏನು ಹೇಳ್ತಾರೆ, ನಾವು 16 ಕಲೆಗಳನ್ನ, ಕೊಳಕನ್ನ ನಮ್ಮ ಮೇಲೆ ಹೊತ್ಕೊಂಡಿರ್ತೀವಂತೆ. ಅದನ್ನ ನಾವು ಕಳ್ಕೋಬೇಕಂತೆ. ಅದರಲ್ಲಿ ಮೊದಲ ಕೊಳಕು ಯಾವುದು ಅಂದ್ರೆ ಶ್ರದ್ಧೆ ಅಂತ. ಶ್ರದ್ಧೆಯನ್ನ ಕಳ್ಕೋಬೇಕು. ಶ್ರದ್ಧೆ ಅಂದ್ರೆ ಶ್ರದ್ಧಾಭಕ್ತಿಯಿಂದ ಇರಬೇಕು ಅನ್ನೋ ಆ ಶ್ರದ್ಧೆ ಅಲ್ಲ. ಶ್ರದ್ಧೆ ನಾವು ಒಂದಷ್ಟನ್ನ ನಂಬಿರ್ತೀವಿ ಅಥವಾ ನಮ್ಮ ಮೇಲೆ ಒಂದಷ್ಟು ನಂಬಿಕೆಗಳನ್ನ ಹೇರಲ್ಪಟ್ಟಿರಲಾಗತ್ತೆ. ನೀನು ಇಂಥ ವ್ಯಕ್ತಿ, ಇಂಥ ಜಾತಿಯವನು, ಇಂಥ ಕುಲದವನು, ಇಂಥ ಭಾಷೆಯವನು, ನಿನ್ನ ಆಹಾರ ಪದ್ಧತಿ ಹೀಗೆ, ನಿನ್ನ ಯೋಚನಾ ರೀತಿ ಹೀಗೆ, ಹೀಗೆ ಎಲ್ಲವನ್ನು ನಮ್ಮ ಮೇಲೆ ನಮ್ಮ ಸುತ್ತಮುತ್ತಲ ಪರಿಸರದಿಂದ ನಾವು ನೋಡಿ ಕಲ್ತಿರ್ತೀವಿ. ಕೆಲವೊಂದನ್ನು ನಮ್ಮ ಮೇಲೆ ಹೇರಲ್ಪಟ್ಟಿರುತ್ತೆ ಅಥವಾ ನಮಗೆ ದಾಟಿಸಲ್ಪಟ್ಟಿರುತ್ತೆ. ನಾವು ಅದಕ್ಕೆ ಬದ್ಧರಾಗಿರ್ತೀವಲ್ಲ, ಆ ಶ್ರದ್ಧೆಯನ್ನು ನಾವು ಕಳ್ಕೊಳ್ಬೇಕು. ನಾವು ಮುಕ್ತರಾಗಿ ಯೋಚಿಸುವುದನ್ನ ಕಲಿಯಬೇಕು. ಹಾಗಾಗಿ ಷೋಡಶ ಕಲೆಗಳಲ್ಲಿ ಮೊದಲು ಹೇಳೋದು, ಉಪನಿಷತ್ಕಾರರು ಶ್ರದ್ಧೆಯನ್ನ ಕಳ್ಕೊಳ್ಬೇಕು. ನಾವು ಮುಂಚೆ ಯಾವ್ಯಾವುದಕ್ಕೆ ಅಂಟ್ಕೊಂಡಿದೀವಿ ಅದೆಲ್ಲದರಿಂದಲೂ ಕಳಚಿಕೊಳ್ಳಬೇಕು ಅಂತ ಹೇಳುತ್ತೆ. ಈ ಕಳಚಿಕೊಳ್ಳೋದಕ್ಕೆ ಸಹಾಯವಾಗುವಂಥದ್ದೇ ಈ ರೀತಿಯ ಒಗಟಿನ ರೀತಿಯಲ್ಲಿರುವಂತಹ ಇರುವಂತಹ ಸಂವಾದಗಳು. ಗುರುವನ್ನು ದೈವ ಎನ್ನುವುದು ರೂಢಿಯಲ್ಲಿದೆ. ನರರಾದ ನಿಮಗೆ ಆ ಹೆಚ್ಚುಗಾರಿಕೆ ಇದೆ ಎನ್ನುತ್ತೀರಾ? ಗುರುಗಳು ದೈವವೂ ಅಲ್ಲ, ನರರೂ ಅಲ್ಲ. ಯಾವ ಅರ್ಥದಲ್ಲಿ? ಅರ್ಥಗಳ ಗೊಡವೆ ನಮಗೇಕೆ? ನೀನಿಟ್ಟುಕೊಂಡು ಸಾಯಿ. ಬ್ರಹ್ಮವು ಪ್ರಪಂಚಕ್ಕೆ ಸತ್ಯವೇ ಅಸತ್ಯವೇ? ಎರಡೂ ಹೌದು. ನಿಮಗೆ ಎರಡೂ ಬಯಲು. ಗುರುಗಳ ಮಾತು ಬರೀ ಒಗಟಷ್ಟೇ ಅಲ್ಲ, ಕೆಲವೊಮ್ಮೆ ಖಾರವಾಗಿರುತ್ತೆ. ನೀನೇ ಇಟ್ಕೊಂಡು ಸಾಯಿ ಅಂತೆ. ಹೇಗೆ ಕಡಕೊಳ ಮಡಿವಾಳಪ್ಪ ಹುಚ್ಚಾದ್ರಗಿತ್ತಿ ಅಂತ ಇದರಲ್ಲಿ ತನ್ನ ತತ್ವಪದದಲ್ಲಿ ಬಳಸ್ಬಿಡ್ತಾರೆ. ಅಲ್ಲಿ ಕೇಳ್ದಕ್ಕೆ ಹುಚ್ಚಾದ್ರಗಿತ್ತಿ ಏನಪ್ಪ ಹೀಗೆಲ್ಲ ಬೈತಾರ ಗುರುಗಳು ಅಂತ ಅನ್ನಿಸ್ಬಿಡುತ್ತೆ. ಹುಚ್ಚು ಅಂದರೆ ಅಮಲು ಅಂತ. ಆ, ಆನಂದನಾಗಿರುವಂಥದ್ದು. ಹಾಗೆ ಹಾದರಗಿತ್ತಿ ಅಂತಂದರೆ ಕೂಡುವಂಥವಳು ಅಂತ. ಅಂದರೆ ಕುಂಡಲಿನಿಯಲ್ಲಿ ನಾವು ಪದೇ ಪದೇ ಕೂಡುತ್ತಾ ಹೋಗುವುದು ಒಂದು ಅರ್ಥವಾದರೆ, ಹುಚ್ಚು ಅಂದರೆ ಸಂಸಾರದಲ್ಲಿ ಮುಳುಗಿರುವಂತಹ ಮಾಯೆ. ಹಾದರಗಿತ್ತು ಎಲ್ಲ ವಿಷಯಗಳ ಜೊತೆ ನಾವು ಒಡನಾಡುವುದು. ವಸ್ತು, ವಿಷಯ, ವ್ಯಕ್ತಿಗಳ ಜೊತೆ ನಾವು ಕೂಡುವುದು. ಭಾವನಾತ್ಮಕವಾಗಿ ಅಂಟುಕೊಳ್ಳುವುದರ ಬಗ್ಗೆ ಹುಚ್ಚಾದರಗಿತ್ತಿ ಅಂತ ಆತ ಯೋಗ ಮಾರ್ಗದಲ್ಲಿ ಹೇಳ್ತಾನೆ ಹೊರತು, ಸಾಮಾನ್ಯವಾಗಿ ನಮ್ಗೆ ಯಾವುದು ಬೈಗುಳ ಅನ್ಸುತ್ತೆ ಆತನಿಗೆ ಅದು ಬೈಗುಳವೇ ಅಲ್ಲ. ಅದು ಆತನಿಗೆ ಯೋಗ ಮಾರ್ಗದಲ್ಲಿ ಬೇರೆಯೇ ಅರ್ಥವನ್ನ ಕೊಟ್ಬಿಡುತ್ತೆ. ಮೇಲ್ನೋಟಕ್ಕೆ ಗುರುವಿನ ಮಾತುಗಳು ಕೆಲವೊಮ್ಮೆ ವಿಲಕ್ಷಣವಾಗಿ ಕಾಣುತ್ತೆ. ಮತ್ತೆ ಕೆಲವೊಮ್ಮೆ ಒಗಟಾಗಿ ಕಾಣುತ್ತೆ, ಕೆಲವೊಮ್ಮೆ ಖಾರವಾಗಿ ಕಾಣುತ್ತೆ, ಕೆಲವೊಮ್ಮೆ ಅಸಭ್ಯವಾಗೂ ಕಾಣುತ್ತೆ. ಆದರೆ ಆತನಿಗೆ ಅದರ ಯಾವ ಗೊಡವೆಯೂ ಇಲ್ಲ. ನಮ್ಮನ್ನ ಈ ರೀತಿ ಎಲ್ಲ ಭೇದ ಭಾವಗಳಿಂದ ಹೊರಗೆ ಕರ್ಕೊಂಡು ಬರೋದಕ್ಕೆ ನಮ್ಮದೇ ಪದಗಳನ್ನು ಆತ ಯೋಗಾರ್ಥದಲ್ಲಿ ಅಥವಾ ಪಾರಮಾರ್ಥಿಕ ಸತ್ಯದ ದೃಷ್ಟಿಯಲ್ಲಿ ಅದನ್ನ ನಮಗೇ ವಾಪಸ್ ಕೊಡ್ತಾರೆ. ಒಂದು ರೀತಿ ತಿರುಗುಬಾಣವನ್ನ ಮಾಡುವಂತೂ ಅದು ಗುರುವಿನ ವಾಣಿಯು ಕೂಡ ಕೆಲವೊಮ್ಮೆ ನಮಗೆ ಮಾರ್ಗವಾಗತ್ತೆ, ಉಪದೇಶವಾಗತ್ತೆ. ಅದು ನಮಗೆ ಜ್ಞಾನದ ಬೆಳಕನ್ನು ಹಚ್ಚುವಂತಹ ಕಿಡಿಯಾಗತ್ತೆ. ಹಾಗಾಗಿ ಇಂತಹ ಸಂವಾದಗಳನ್ನ ಅವ್ ನಾವು ಅವ್ ಅರ್ಥ ಮಾಡಿಕೊಳ್ಳುವುದು ಮತ್ತೆ ಹಾಗೆ ಅದರ ಬಗ್ಗೆ ಒಲವು ಮೂಡಿಸಿಕೊಳ್ಳುವುದು, ಧ್ಯಾನಸ್ಥರಾಗುವುದು. ಆ ಮಾತಿನ ಮೇಲೆ ಧ್ಯಾನಸ್ಥರಾಗುವುದು ತುಂಬಾ ಮುಖ್ಯ. ನನ್ನ ನೆಚ್ಚಿನ ನಿರ್ದೇಶಕ ಕ್ರಿಸ್ಟೋಫರ್ ನೊಲಾನ್ ಅಂತ. ಅದು ಹಲವಾರು ಜನಕ್ಕೆ ಇಷ್ಟ. ಆ ಆ ವ್ಯಕ್ತಿಯ ಕಥೆಯನ್ನು ಹೆಣೆಯುವ ರೀತಿ, ಕಥೆಯನ್ನು ಹೇಳುವ ರೀತಿ, ಹಾಗೆ ತಾನೇ ಕಟ್ಟುವಂತಹ ತನ್ನದೇ ಒಂದು ವಿಚಿತ್ರವಾದಂತಹ ತನ್ನದೇ ಒಂದು ಜಗತ್ತು, ಅದರಲ್ಲಿ ತನ್ನದೇ ನಿಯಮಗಳು, ಹೀಗೆ ಹಲವಾರು ರೀತಿಯಲ್ಲಿ ಕ್ರಿಸ್ಟೋಫರ್ ನೋಲಾನ್ ಪ್ರೇಕ್ಷಕರನ್ನ ಆಕರ್ಷಿಸ್ತಾನೆ. ಮತ್ತೆ ಅವ್ ಕುರ್ಚಿ ಮೇಲೆ ಕುರ್ಚಿ ತುದಿ ಮೇಲೆ ಕೂರಿಸ್ತಾನೆ. ಮತ್ತೆ ನಮಗೆ ಚಿಂತನ ಮಂಥನ ಮಾಡೋದಕ್ಕೆ ಹಲವಾರು ವಿಷಯಗಳನ್ನು ನಮಗೆ ಕೊಡ್ತಾ ಹೋಗ್ತಾನೆ. ಆತನ ಸಿನಿಮಾ ಟೆನೆಟ್ಟಲ್ಲಿ ಅವ್ ರಿವರ್ಸ್ ಆಂಟ್ರಪಿ ಅಂದ್ಬಿಡ್ತಾನೆ. ಆ ಒಂದು ಬುಲೆಟ್ ಇರುತ್ತೆ, ಅದು ಆಲ್ರೆಡಿ ಗೋಡೆಗಿರುತ್ತೆ. ಗನ್ ಹೀಗೆ ಅಂದ ತಕ್ಷಣ ಬುಲೆಟ್ ಅಲ್ಲಿಂದ ಬಂದು ವಾಪಸ್ ಗನ್‌ಗೆ ಸೇರ್ಕೊಳ್ತಿರುತ್ತೆ. ಯು ಆರ್ ನಾಟ್ ಡಾಡ್ಜಿಂಗ್ ದ ಬುಲೆಟ್ ಅಂತ
ಲ್ಯಾಬಲ್ಲಿ ಸೈಂಟಿಸ್ಟ್ ಹೇಳ್ತಾಳೆ. ಅಲ್ಲಿ ಅವಳು ಹ್ಮ್, ರಿವರ್ಸ್ ಆಂಟ್ರಪಿನ ಎಕ್ಸ್‌ಪ್ಲೇನ್ ಮಾಡ್ಬೇಕಾದ್ರೆ ಒಂದು ಮಾತಂತಾಳೆ. "ನೀನು ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೆಚ್ಚಾಗಿ ಇದನ್ನ ಅನುಭವಿಸು, ಇದನ್ನ ಫೀಲ್ ಮಾಡು" ಅಂತಾಳೆ. ನಮಗೆ ಅದು ತುಂಬ ಮುಖ್ಯ. ಅಧ್ಯಾತ್ಮ ಅಂದ ತಕ್ಷಣ ಬರೀ ಅನು ಅದನ್ನ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ಅನುಭವಿಸಬೇಕು. ಉದಾಹರಣೆಗೆ ಬಾಟನಿ ಅಂತಂದ್ರೆ ಗುಲಾಬಿ ಯಾಕೆ ಕೆಂಪಾಗಿದೆ? ಅದ್ರಲ್ಲಿ ಯಾಕೆ ಮುಳ್ಳಿದೆ ಅಂತ ಡೈಸೆಕ್ಟ್ ಮಾಡಿ ಆತ ಅದ್ರೊಳಗೆಲ್ಲ ನೋಡ್ತಿರ್ಬೋದು. ಆದರೆ ಅದರ ಜೊತೆಗೆ ಗುಲಾಬಿ ಸೌಂದರ್ಯ ಪ್ರತೀಕ ಅನ್ನುವ ಸೌಂದರ್ಯ ಪ್ರಜ್ಞೆಯನ್ನು ಆತ ಬಿಟ್ಟಿರೋದಿಲ್ಲ. ಹಾಗಾಗಿ ಅಧ್ಯಾತ್ಮ ಅಂದ ತಕ್ಷಣ ಅದನ್ನ ಪೇಲವಾಗಿ ನೋಡುವುದಕ್ಕಿಂತ ಆಳವಾದ ಅರ್ಥ ಅಂತದನ್ನ ತಲೆ ಕೆಡಿಸ್ಕೊಳ್ಳೋದ್ರ ಜೊತೆಗೆ, ಅದರ ಸೌಂದರ್ಯವನ್ನು ನಮಗೆ ಸೌಂದರ್ಯದ ಅರಿವು ನಮಗೆ ಇರಬೇಕು. ಆಗ ಅಧ್ಯಾತ್ಮ ಒಂದು ಲವಲವಿಕೆಯ ವಿಷಯವಾಗತ್ತೆ. ಅಧ್ಯಾತ್ಮ ಒಂದು ದಿನನಿತ್ಯದ ಹುರುಪಿಗೆ ನಮಗೆ ಇಂಧನವಾಗತ್ತೆ. ಇಲ್ಲವಾದರೆ ಅಧ್ಯಾತ್ಮ ಅಂದ ತಕ್ಷಣ ಅದೊಂದು ಪೇಲವಾದ ವಿಷಯ ಆಗ್ಬಿಡುತ್ತೆ. ನಮಗೆ ದುಃಖಗಳೆಲ್ಲ ಸಾಕಾಗಿ, ಕನ್ಫ್ಯೂಷನ್ ಆಗಿ, ಮತ್ತೊಂದಾಗಿ, ಐಡೆಂಟಿಟಿ ಕ್ರೈಸಿಸ್ ಆಗಿ ಅಧ್ಯಾತ್ಮಕ್ಕೆ ಬಂದು, ಅಧ್ಯಾತ್ಮದಲ್ಲಿ ಮತ್ತೆ ಸೋಬರಾಗುವ ಅವಶ್ಯಕತೆ ಇಲ್ಲ. ಅದನ್ನ ಗಂಭೀರವಾಗಿ ಪರಿಗಣಿಸಿ, ಅದೊಂದು ಪಾರಮಾರ್ಥಿಕ ಸತ್ಯವನ್ನ ಒಂದು ಭಾರದ ವಿಷಯ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಮತ್ತಷ್ಟು ನವಿರಾಗುವುದು, ಒಂದಷ್ಟು ಲವಲವಿಕೆ, ಒಂದಷ್ಟು ನವಚೈತನ್ಯ ಇದರ ಅವಶ್ಯಕತೆ, ಹಾಗೆ ಸೌಂದರ್ಯ ಪ್ರಜ್ಞೆಯ ಅವಶ್ಯಕತೆ ಇರುತ್ತೆ. ಒಂದು ಕಾವ್ಯಾತ್ಮಕ ದೃಷ್ಟಿಯ ಅವಶ್ಯಕತೆ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಅ, ಹ್ಮ್, ಗುರುಗಳೆಲ್ಲರೂ ಮಾತನಾಡುವಾಗ, ಗುರುವಿನ ಮಾತು ಭಾರವಾಗಿರಬೇಕು, ಏನೋ ಸತ್ಯವನ್ನೇ ಹೇಳಬೇಕು ಅಂತ ಅಂದ್ಕೊಂಡ್ರ ಹೊತ್ತಲ್ಲಿ ಆತ ಕೆಲವೊಮ್ಮೆ ಅ, ನಗೆ ಚಟಾಕಿನೂ ಹಾರಿಸಬಲ್ಲ, ಕೆಲವೊಮ್ಮೆ ಸಾಮಾನ್ಯ ವಿಷಯಗಳನ್ನು ಮಾತಾಡಬಲ್ಲ. ಆತ ಯಾವ ಗೊಡವೆಗೂ ಅಂಟಿಕೊಳ್ಳದ ವ್ಯಕ್ತಿ. ಶಿಷ್ಯನಿಗೆ ಆತ ಗುರು ಹೊರತು ಗುರುವಿಗೆ ತಾನು ಗುರುವಲ್ಲ. ತಾನು ತಾನಷ್ಟೇ. ಹಾಗಾಗಿ ತನಗೆ ಗುರು ಅನ್ನುವ ಆ ಸ್ಥಾನದ ಬಾಧ್ಯತೆಯೂ ಆತನಿಗಿರೋದಿಲ್ಲ. ಗುರುಗೆನ್ನುವ ಸ್ಥಾನ ಆತನಿಗೆ ಹೊರೆಯೂ ಆಗಿರೋದಿಲ್ಲ. ಅದು ಅಜ್ಞಾನಿಗಳಿಗಷ್ಟೇ ಆ ಗುರುನ ಮತ್ತೊಂದು ಮಗದೊಂದು ಮಾಡ್ಕೊಂಡಿರ್ತೆ ಹೊರತು, ಆತ ತಾನು ತಾನಾಗಿರ್ತಾನೆ. ಯಾವಾಗ ಆತ ತಾನು ತಾನಾಗಿರ್ತಾನೆ, ಆತನ ಮಾತುಗಳು ಕೆಲವೊಮ್ಮೆ ನಮಗೆ ಒಗಟಾಗತ್ತೆ. ಕೆಲವೊಮ್ಮೆ ಆತ ಬೇಕಂತ ಒಗಟಾಗೇ ಮಾತಾಡ್ತಾನೆ. ಯಾಕೆಂದ್ರೆ ನಮ್ಮನ್ನ ಪ್ರಚೋದಿಸೋದಕ್ಕೆ. ನಾನು ಆಗ್ಲೇ ಹೇಳ್ದಾಗೆ ನಮ್ಮದೇ ಒಂದು ಕಂಡೀಷನಿಂಗಲ್ಲಿ ನಾವು ಬದುಕ್ಬಿಟ್ಟಿರ್ತೀವಿ. ಆದ್ರ ಆಚೆ ಕರ್ಕೊಂಬರಕ್ಕೆ ಮನಸ್ಸು ಮತ್ತೆ ಬುದ್ಧಿಯನ್ನ ಮತ್ತಷ್ಟು ಮೊಟಕುಗೊಳಿಸೋಕೆ, ಹಾಗೆ ಚುರುಕುಗೊಳಿಸೋದಕ್ಕೆ ಈ ರೀತಿಯ ಕುಚೇಷ್ಟೆಗಳನ್ನ ಗುರು ಆಗಾಗ ಮಾಡ್ತಾ ಇರ್ತಾನೆ. ಪೂರ್ಣತೆಗೆ ಸಹಜ ಅಥವಾ ಹಠಯೋಗವೆಂದೇನಿಲ್ಲ. ಎಲ್ಲ ವೈರುಧ್ಯಗಳನ್ನು ಅದು ಮೀರಿದ್ದು. ಅದನ್ನು ಕಂಡುಕೊಳ್ಳಲಾಗದು. ಅದನ್ನು ಪಡೆದುಕೊಳ್ಳಲಾಗದು. ಅದನ್ನು ಪಡೆಯಲು ಯತ್ನಿಸಿದರೆ ಕಳೆದುಕೊಳ್ಳುವುದೇ ಆಗಿದೆ. ಇದು ಸೋಸಾನ ಅನ್ನುವಂತಹ ಚೀನಿ ದಾರ್ಶನಿಕನ ಸಿನ್ ಸಿನ್ ಮಿಂಗ್ ಎನ್ನುವಂಥ ಗ್ರಂಥದ ಅನುವಾದ. ಇದು ನಾನೇ ಕನ್ನಡಕ್ಕೆ ಅನುವಾದ ಮಾಡಿರೋದು. ಇದನ್ನ ಶೂನ್ಯಪೂರ್ಣ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಇದರಲ್ಲಿ ಸ್ಥಿತಪ್ರಜ್ಞನಾಗುವುದು ಹೇಗೆ? ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವುದು ಹೇಗೆ? ಮತ್ತೆ ನಮ್ಮ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನ ನಾವು ಮೀರುವುದು ಹೇಗೆ? ನಮ್ಮೊಳಗೆ ಸತ್ಯವನ್ನ ಕಂಡುಕೊಳ್ಳುವುದು ಹೇಗೆ? ಹೀಗೆ ಹಲವಾರು ವಿಷಯಗಳನ್ನ ಈ ರೀತಿ ಒಗಟಿನ ರೀತಿಯಲ್ಲಿ, ಮುಂಡಿಕೆಗಳ ರೀತಿಯಲ್ಲಿ ಒಂದು 30 ಚಿಲ್ಲರೆ ಮುಕ್ತಕಗಳನ್ನ ಸೋಸನ ನೀಡಿದ್ದಾನೆ. ಅದನ್ನ ಕನ್ನಡಕ್ಕೆ ಶೂನ್ಯಪೂರ್ಣ ಅಂತ ಅನುವಾದ ಮಾಡಿದ್ದೀನಿ. ಆಸಕ್ತಿ ಇರೋದನ್ನ ಕೊಂಡ್ಕೊಳ್ಬಹುದು. ಹಾಗೆ ದರ್ಪಣ ಗೀತೆ ಅಂತ ಇದು ಅ, ಭಗವದ್ಗೀತೆಯಲ್ಲಿ ಬರುವಂತಹ ವಿಶ್ವರೂಪ ದರ್ಶನ, ವಿರಾಟ ಅ, ದರ್ಶನವೇನಿದೆ, ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಅದರಿಂದ ನಾವು ಶರಣಾಗತಿಯನ್ನು ಕಲಿಯೋದು ಹೇಗೆ? ಭಗವಂತನಲ್ಲಿ ಭಾರ ಹಾಕಿ ನಾವು ನಿರಾಳವಾಗಿರೋದು ಹೇಗೆ? ಹೀಗೆ ಹಲವಾರು ವಿಷಯಗಳನ್ನ ಒಂದು ಅಧ್ಯಾಯವನ್ನು ಇಟ್ಕೊಂಡು, ಅಷ್ಟೂ ಅಧ್ಯಾಯಗಳನ್ನ 18 ಅಧ್ಯಾಯಗಳನ್ನ ಒಂದು ವಿಶ್ವರೂಪ ದರ್ಶನವನ್ನೇ ಇಟ್ಟುಕೊಂಡು 18 ಅಧ್ಯಾಯಗಳನ್ನ ಸಮೀಕರಿಸುವ ಪ್ರಯತ್ನ ಈ ದರ್ಪಣ ಗೀತೆ. ಆಸಕ್ತರು ಇದನ್ನ ಕೊಂಡ್ಕೊಳ್ಬಹುದು. ನಂಬರ್ ಅದರಲ್ಲಿ ಇದ್ದೇ ಇದೆ. ಹಾಗೆ ಅ, ವಿಶ್ರಮದಲ್ಲಿ ಈ ಬಾರಿ ಅ ಏಪ್ರಿಲ್‌ನಲ್ಲಿ ಬಯಲು ಯೋಗ, ಹಾಗೆ ಪ್ರಜ್ಞಾಪಾರಮಿತ ಧ್ಯಾನ ಮತ್ತು ಅ, ಗಾಯತ್ರಿ ಸಂಬಂಧಪಟ್ಟ ಹಾಗೆ ಧ್ಯಾನದ ಶಿಬಿರಗಳನ್ನು 3 ಶನಿವಾರ, ಭಾನುವಾರ 3 ವಾರಾಂತ್ಯಗಳಲ್ಲಿ ಇಟ್ಕೊಳ್ಳಲಾಗಿದೆ. ಆಸಕ್ತದಕ್ಕೆ ಭಾಗವಹಿಸೋದಕ್ಕೆ ಆಸಕ್ತರು ಸಂಪರ್ಕಿಸಬಹುದು. ಹಾಗೆ ಇದು ಸೋಸನ ಹೇಳುವಾಗೆ ನಾವು ಯಾವ ಮಾರ್ಗದಲ್ಲೂ ಹೋದರೂ ಕೊನೆಗೆ ನಾವು ತಲುಪುವ ದಾರಿ ಒಂದೇ. ಹಠಯೋಗದಲ್ಲೇ ಸತ್ಯ ಇದೆ, ಸಹಜ ಯೋಗದಲ್ಲೇ ಸತ್ಯ ಇದೆ ಅನ್ನಕ್ಕಾಗಲ್ಲ. ಸತ್ಯ ಇದ್ದಲ್ಲೇ ಇದೆ. ನಾನು ಟ್ರೈನಲ್ಲಿ ಹೋದ್ರೂ ಮೈಸೂರಿದೆ, ಬಸ್ಸಲ್ಲಿ ಹೋದ್ರೂ ಮೈಸೂರಿದೆ. ನಾನು ನಡ್ಕೊಂಡು ಹೋದ್ರೂ ಮೈಸೂರಿದೆ. ನಾವು ಮಾರ್ಗ ಬದಲಾಗತ್ತೆ ಹೊರತು ಹೋಗುವ ಜಾಗ ಒಂದೇ. ಹಾಗೆ ನಮ್ಮ ಗಮನ ಹೋಗುವ ಜಾಗದ ಕಡೆಗೆ ಇರಬೇಕು. ನಮಗೆ ಹೊಟ್ಟೆ ತುಂಬುವುದು ಮುಖ್ಯ. ನಾನು ಮೊಸರನ್ನ ತಿಂದರೂ ಅಷ್ಟೇ, ಬಿಸಿಬೇಳೆಬಾತ್ ತಿಂದರೂ ಅಷ್ಟೇ. ಅದು ರುಚಿಗೆ ಮತ್ತೊಂದು ನಾನಾ ಕಾರಣಗಳಿರ್ಬೋದು. ನನಗೆ ಹೊಟ್ಟೆ ತುಂಬಬೇಕು, ಮತ್ತೆ ತಿಂದ ಆಹಾರ ಅದು ತಿನ್ನುವಂತಹ ಆಹಾರ
ನಮಗೆ ಆರೋಗ್ಯಕರವಾಗಿರಬೇಕು. ನನ್ನ ಗಮನ ಇಷ್ಟಕ್ಕೆ ಇದ್ದಾಗ ನನ್ನ ಬದುಕು ತಾನಾಗಿ ಸುಲಲಿತವಾಗಿ ನಡೆಯೋದಕ್ಕೆ ಶುರು ಆಗುತ್ತೆ. ಇದನ್ನ ನಾವು ಕಲಿಬೇಕು ಅಂತಂದ್ರೆ ಇಂತಹ ಒಂದು ಅಹ್, ಮೂಲ ವಸ್ತುವನ್ನ ನೋಡುವಂತಹ ಯಾವ ವಿಷಯವಿದೆಯೋ ಆ ವಿಷಯದ ಕಡೆಗೇ ಗಮನ ಕೊಡುವಂತಹ ಮನಸ್ಥಿತಿ ನಮಗೆ ಬರಬೇಕು. ಅದಾಗಬೇಕು ಅಂದ್ರೆ ನಮಗೆ ಬೇರೆಲ್ಲ ಕಡೆ ಹರಡಿಕೊಂಡು 100 ದಾರಿ ಆಗ್ಬಿಟ್ಟಿರುವಂತಹ ಮನಸ್ಸು ಬುದ್ಧಿ ಏನಿದೆ, ಅದನ್ನ ನಾವು ಒಂದು ಕಡೆಗೆ ಕೇಂದ್ರೀಕರಿಸಬೇಕಾಗತ್ತೆ. ಅದಾಗಬೇಕು ಅಂದ್ರೆ ಈ ರೀತಿಯ ಸಂವಾದಗಳು, ಈ ರೀತಿಯ ಅಂ, ಅ ರಸವತ್ತಾದಂತಹ ಪ್ರಶ್ನೋತ್ತರಗಳನ್ನ ಧ್ಯಾನಿಸುವುದು ತುಂಬಾ ಮುಖ್ಯ. ಗುರುಗಳೇ, ಸಾಕ್ಷಾತ್ಕಾರ ಪಡೆಯಲು ಎಷ್ಟು ಸಮಯ ಬೇಕು? 7 ವರ್ಷ. ಕಷ್ಟಪಟ್ಟು ಸಾಧನೆ ಮಾಡಿದರೆ 14 ವರ್ಷ. ನೋಡಿ ಹೇಗೆ ಕೇಳ್ತಾನೆ, 7 ವರ್ಷ ಸಾಕು ಸಾಧನೆ ಮಾಡಕ್ಕೆ ಅಂತ ಮೊದಲು. ಗುರು ಹೇಳಿದ ತಕ್ಷಣ ಅವನು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ 14 ವರ್ಷ ಅಂತಾನೆ. ನೋಡೋದಕ್ಕೆ ಎಷ್ಟು ಅಮ್, ವಿಚಿತ್ರ ಅನ್ಸುತ್ತೆ. ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಬೇಗ ಸಿಗ್ಬೇಕಲ್ವಾ? ನಾವು ಯಾವಾಗಲೂ ಏನೇ ಮಾಡ್ಬೇಕಾದ್ರೂ ಕಷ್ಟಪಟ್ಟು ಮಾಡಿ ಅಂತ ಹೇಳ್ತೀವಿ. ಭಾಳ ಬೇಗ ಸಿಗುತ್ತೆ. ಮತ್ತೊಂದು ಏನೇ ಮಾಡಿದ್ರು ಡೆಡಿಕೇಟೆಡ್ ಆಗಿ ಮಾಡಬೇಕು, ಕಷ್ಟಪಟ್ಟು ಮಾಡಬೇಕು ಸಾಧನೆ, ಡೆಡಿಕೇಟೆಡ್ ಆಗಿರಬೇಕು ಅಂತ ನಾವು ಮಾಡ್ತೀವಿ. ಆದ್ರೆ ಇಲ್ಲಿ ಆಗ ಫಲ ಜಾಸ್ತಿ ಸಿಗುತ್ತೆ, ಬೇಗ ಸಿಗುತ್ತೆ ಅಂತ. ಇಲ್ಲಿ ಉಲ್ಟಾನೇ ಆಗ್ಬಿಡುತ್ತೆ. ಅಲ್ಲಿ 7 ವರ್ಷ ಸಾಧನೆಗೆ ಬೇಕು. ಕಷ್ಟಪಟ್ಟು ಮಾಡಿದ್ರೆ ಡಬಲ್ 14 ವರ್ಷ ಅಂದ್ಬಿಡ್ತಾರೆ. ಇದನ್ನ ತುಂಬಾ ಹ್ಮ್, ಕೂಲಂಕುಷವಾಗಿ ನೋಡೋಣ. ನಾವು ಸಾಮಾನ್ಯ ನೋಡ್ದಂಗೆ ಹಲವಾರು ಕಡೆ ಇದನ್ನ ಉಲ್ಲೇಖಿಸಿದ್ದೀನಿ. ಯಶೋದೆ ಕೃಷ್ಣನ್ನ ಹಿಡಿಯೋದಕ್ಕೆ ಹೋದಾಗ ಪುಟ್ಟ ಕೂಸು ಎಷ್ಟು ಓಡಾಡ್ತಿರುತ್ತೆ ಅವನ್ನ ಹಿಡಿಯೋದಕ್ಕೆ ಆಗಲ್ಲ ತಾಯಿಗೆ ಕಷ್ಟಪಡ್ತಾಳೆ. ಸುಸ್ತಾಗ್ಬಿಡುತ್ತೆ. ಯಪ್ಪಾ! ಕೃಷ್ಣನ್ನ ಹಿಡಿಯಕ್ಕಾಗ್ತಿಲ್ಲಪ್ಪ ಅಂದಾಗ ತಕ್ಷಣ ಕೂಸು ತಾನೇ ನಿಂತ್ಬಿಡುತ್ತೆ. ಆಯ್ತು ಹಿಡಿಬೇಕಾ? ಆಯ್ತು ಹಿಡ್ಕೊಳಮ್ಮ ಅಂತ. ಹಿಡ್ಕೊಂಡು ಸುಮ್ನಾಗಲ್ಲ. ಮತ್ತೆ ಅವಳು ಬಂಧಿಸಕ್ಕೆ ಹೋಗ್ತಾಳೆ. ಬಂಧಿಸಕ್ಕೆ ನಾನ್ ನಿನ್ನ ಬಂಧಿಸ್ತೀನಿ ಅಂತ ಹೋದಾಗ ಆತನ ಬಂಧಿಸೋಕೆ ಆಗಲ್ಲ. ಮತ್ತೆ 2 ಅಂಗುಲ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಯಪ್ಪ ಕೃಷ್ಣನ ಕಟ್ ಹಾಕಕ್ಕಾಗಲ್ಲಪ್ಪ ಅಂತ ಸೋಲೊಪ್ಕೊಂಡಾಗ ತಾನೇ ಕೃಷ್ಣ ಕಟ್ಟಿಗೆ ಅವನು ಸಿಕ್ಕಿ ಬೀಳ್ತಾನೆ. ನಾವು ಓ ಭಗವಂತ ನಂಗೆ ಸಿಕ್ಬಿಟ್ಟ ಕಟ್ಟಾಕಿದೀನಿ ಅಂತ ಅನ್ಕೊಂಡು ದಿನನಿತ್ಯದ ಕೆಲಸದ ಕಡೆಗೆ ನಾವು ತೊಡಗಿಕೊಂಡಾಗ ಭಗವಂತ ನೆಲೆ ನಿಂತ್ಬಿಟ್ಟ ಅಂತ ನಾವು ಅನ್ಕೊಂಡ್ರೆ ಕೃಷ್ಣ ಅಲ್ಲಿಂದ ಮೆತ್ತಗೆ ಎಲ್ಲಿ ಕಟ್ಟಾಕಿದ್ವೋ ಅಲ್ಲಿಂದ ಜಾರ್ಕೊಂಡ್ ಹೋಗ್ಬಿಡ್ತಾನೆ. ಅಲ್ಲಿ ಮತ್ತೆ ಒಂದು ಮರದ ಕಡೆ ಹೋಗ್ತಾನೆ. ಮರ 2 ಹೋಳಾಗತ್ತೆ. ಅಲ್ಲಿಂದ ಇಬ್ರು ದೇವತೆಗಳು ಬರ್ತಾರೆ. ನಮಗೆಲ್ಲ ಗೊತ್ತಿರೋ ಕಥೆನೆ. ಯಾವುದೋ ಒಂದನ್ನ ಹಿಡಿಯೋದಕ್ಕೆ ಅಂತ ಹೋದ್ರೆ ಅದು ಸಿಗೋದಿಲ್ಲ. ಅದು ಅಧ್ಯಾತ್ಮದಲ್ಲಂತೂ ಅದು ಕಟು ಸತ್ಯ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಲ ಅಂತ ಭಗವಂತನ ಒಂದು ಹೆಸರು. ವ್ಯಾಲ ಅಂದ್ರೆ ಸರ್ಪದಂತೆ ಕೈಗೆ ಸಿಗದವನು ಅಂತ. ನಾವೊಂದು ಎಷ್ಟು ಹಿಡಿಯಕ್ಕೆ ಪ್ರಯತ್ನ ಪಡ್ತೀವೋ ಅದನ್ನ ಹ್ಮ್, ಭಗವಂತ ಅನ್ನಿ, ಸತ್ಯ ಅನ್ನಿ, ನಿರ್ವಾಣ, ಕೈವಲ್ಯ, ಶೂನ್ಯ ಅದನ್ನ ಏನ್ ಬೇಕಾದ್ರೂ ಕರೆಯೋಣ. ಅದು ಯಾವುದಿದೆಯೋ ಅದನ್ನ ಏನೋ ಹಿಡಿದು ಬಿಡ್ತೀನಿ, ನನಗೆ ಸಿಕ್ಬಿಡುತ್ತೆ, ನಾನು ಕಂಡ್ಕೊಂಡ್ಬಿಡ್ತೀನಿ ಅಂತ ಹೋದ್ರೆ ಅದು ಸಿಗಲ್ಲ. ಅದು ನಮ್ಮ ಕೈ ಮೀರ್ತಾನೆ ಹೋಗ್ತಿರುತ್ತೆ ಅನ್ನೋದಕ್ಕೆ ಇವೆಲ್ಲ ಕಥೆಗಳು, ಈ ರೀತಿಯ ಪ್ರಶ್ನೋತ್ತರಗಳು ನಮಗೆ ಪಾಠವನ್ನ ಕಲಿಸ್ತಾ ಹೋಗುತ್ತೆ. ಹ್ಮ್. ಬುದ್ಧನನ್ನ ಅಂಗುಲಿಮಾಲ ಕೂಡ ಹಾಗೆ ಮಾಡ್ತಾನೆ. ಎಷ್ಟೋ ಸಲ ಇದನ್ನು ಉಲ್ಲೇಖ ಮಾಡಿದ್ದೀನಿ. ಬುದ್ಧ ನಿಧಾನವಾಗಿ ನಡ್ಕೊಂಡು ಹೋಗ್ತಿರ್ತಾನೆ ಕಾಡಲ್ಲಿ. ಅಂಗುಲಿಮಾಲ ಅವನ್ನ ಅಟ್ಟಿಸ್ಕೊಂಡು ಧಾವಿಸ್ಕೊಂಡ್ ಬರ್ತಾನೆ, ಓಡ್ಕೊಂಡ್ ಬರ್ತಾನೆ. ಆದ್ರೂ ಕೂಡ ಮುಂದೆ ನೋಡಿದ್ರೆ ಬುದ್ಧ ಅಷ್ಟು ದೂರ ಇರ್ತಾನೆ, ಅಂಗುಲಿಮಾಲ ಇಲ್ಲೇ ಇರ್ತಾನೆ. ಮತ್ತೆ ಓಡ್ತಾನೆ ಶರವೇಗದಲ್ಲಿ ಓಡ್ತಾನೆ ಬುದ್ಧನ ಹಿಂದೆ. ಆದ್ರೂ ಬುದ್ಧ ಮುಂದೆ ಅಲ್ಲೇ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿರ್ತಾನೆ. ಅಂಗುಲಿಮಾಲ ಇಲ್ಲೇ ದೂರದಲ್ಲೇ ಇರ್ತಾನೆ. ಸುಸ್ತಾಗ್ಬಿಡುತ್ತು. ನನಗಿನ್ನು ಬುದ್ಧನ ಹಿಡಿಯಕ್ಕಾಗಲ್ಲಪ್ಪ ಅಂತ ಸೋಲೊಪ್ಕೋತಾನೆ. ನೋಡಿದ್ರೆ ಎದುರುಗಡೆನೇ ನಿಂತಿರ್ತಾನೆ ಬುದ್ಧ. ಹತ್ತಿರದಲ್ಲೇ ಇರ್ತಾನೆ. ಅಂದ್ರೆ ನಮ್ಮ ಚಂಚಲವಾದ ಓಡುತ್ತಿರುವ ಮನಸ್ಸಿನಿಂದ ಸತ್ಯವನ್ನು ಗ್ರಹಿಸೋಕೆ ಸಾಧ್ಯವಿಲ್ಲ. ಯಾವುದಿದೆಯೋ ಅದನ್ನ ತತ್ವವನ್ನು ಗ್ರಹಿಸೋದಕ್ಕೆ ಓಡುವ ಮನಸ್ಸಿನಿಂದ ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಮೊದಲು ಓಡಬೇಕು. ಓಡಿ ಓಡಿ ಸುಸ್ತಾದ ನಂತರ ತಾನಾಗೆ ತತ್ವ ದಕ್ಕತ್ತೆ. ಅದಾಗಬೇಕು ಅಂದ್ರೆ ಈ ರೀತಿ ಅಹ್, ಪ್ರಯಾಸಗಳೆಲ್ಲ ಆಗಿ, ಆಯಾಸವು ಆಗಿ, ಕೊನೆಗೆ ಪ್ರಾಣವೇ ಕಳ್ಕೊಂಡಾಗ ನಮಗೆ ತತ್ವ ಸಿಗುತ್ತೆ. ಈ ರೀತಿ ವಿಷಯಗಳನ್ನ ನೇರವಾಗಿ ಹೇಳೋ ಬದಲು ಈ ರೀತಿ ಒಗಟೊಗಟಾಗಿ ಹೇಳಿದರೆ ಇದರಲ್ಲಿ ಒಂದು ಆಗ್ಲೇ ಹೇಳಿದಾಗೆ ಗುರುವಿನಲ್ಲಿ ಕುಚೇಷ್ಟಿಯೂ ಇರುತ್ತೆ. ಮತ್ತೆ ಅವನು ಹಲವು ಮಾರ್ಗಗಳಲ್ಲಿ ನಮ್ಮನ್ನ ಪ್ರಚೋದಿಸುವಂತಹ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಇವೆಲ್ಲವೂ ಉದಾಹರಣೆಗಳು. ಗುರುಗಳೇ, ಝೆನ್ನಿಂದ ನೀವು ಏನು ಕಲಿತೀರಿ? 30 ವರ್ಷಗಳ ಹಿಂದೆ ಝೆನ್ ಕಲಿಯುವ ಮೊದಲು ನದಿಗಳನ್ನು ನದಿಗಳಾಗಿ, ಬೆಟ್ಟಗಳನ್ನು ಬೆಟ್ಟಗಳಾಗಿ ನೋಡುತ್ತಿದ್ದೆ. ಝೆನ್ ಕಲಿಯುವಾಗ ಬೆಟ್ಟಗಳು ಬೆಟ್ಟಗಳಲ್ಲ, ನದಿಗಳು ನದಿಗಳಲ್ಲ ಎಂದು ನೋಡಲು ಕಲಿತೆ. 30 ವರ್ಷಗಳ ನಂತರ ನದಿಗಳನ್ನು ನದಿಗಳಾಗಿ, ಬೆಟ್ಟಗಳನ್ನು ಬೆಟ್ಟಗಳಾಗಿ ನೋಡುತ್ತಿದ್ದೇನೆ. ವಾಸ್ತವವನ್ನ ಹೇಗಿದೆಯೋ ಹಾಗೆ ನೋಡುತ್ತಿದ್ದೇನೆ ಅನ್ನೋದನ್ನ ಹೀಗೆಲ್ಲ ಸುತ್ತಿ ಬಳಸಿ ಎಲ್ಲ ಮಾಡಿ ಯಾಕೆ ಹೇಳ್ತೇವೆ ಅಂದ್ರೆ ಆತ ಅಷ್ಟು ಗಮನ ಕೊಟ್ನಾ? ಆತನಿಗದು ಅರ್ಥ ಆಗ್ತಿದೆಯಾ? ಅಥವಾ ಅರ್ಥ ಮಾಡ್ಸೋಕೆ ಯಾವ ರೀತಿ ಅದನ್ನ ಪ್ರಚೋದಿಸ್ಬೇಕು? ಈ ರೀತಿ ಹ್ಮ್, ಹಲವಾರು ರೀತಿಯ ದಾರಿಗಳನ್ನ ಗುರುಗಳು ನಮಗೆ ಆಗಾಗ ಅದನ್ನ ನೀಡ್ತಾ ಹೋಗ್ತಿರ್ತಾರೆ. ಇದೇ ರೀತಿ ಕಬೀರ್ ದಾಸು ಕೂಡ ಈ ರೀತಿ ಹಲವಾರು ಒಗಟುಗಳನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕಂತೂ ನನಗಂತೂ ಈ ಕಬೀರ್ ದಾಸನ ಆಯ್ಕೆ ಮಾಡ್ಕೋಬೇಕು, ಅಲ್ಲಮ ಪ್ರಭುನ ಆಯ್ಕೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ
ಅದು ಒಂದೊಂದು ಮುತ್ತದು. ಅದು ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂತ ಹೋದಾಗ ಅದೊಂಥರ ಧರ್ಮ ಸಂಕಟ ಆಗ್ಬಿಡುತ್ತೆ. ಈ ವಚನ ಚೆನ್ನಾಗಿತ್ತಲ್ಲ, ಆ ವಚನ ಆಯ್ಕೆ ಮಾಡ್ಬೋದಿತ್ತಲ್ಲ. ಸರಿ ಎಲ್ಲ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಡುತ್ತೆ ಮನಸ್ಸು. ಇನ್ನೂ 4, 5 ಈ ಚಿಕ್ಕ ಮಕ್ಕಳು ಕ್ಯಾಂಡಿ ಶಾಪ್‌ಗೆ ಹೋದಾಗ ಅದು ಬೇಕು, ಇದು ಬೇಕು ಅಂತ ಎಲ್ಲ ಎತ್ಕೊಂಡ ಹಾಗೆ ನಂಗೆಲ್ಲಾ ದೋಹಗಳನ್ನು ಕೋಟ್ ಮಾಡ್ಬಿಡೋಣ. ಎಲ್ಲ ಅಲ್ಲಮನ ವಚನಗಳನ್ನ ಹೇಳ್ಬಿಡೋಣ ಅನ್ಸುತ್ತೆ. ಆದ್ರೆ ಕೆಲವೊಮ್ಮೆ ಹೇಳಿದ್ದೇ ರಿಪೀಟ್ ಆಗ್ಬಿಡುತ್ತೆ ಅಥವಾ ಅಂ ಕ ಕ ಸಮಯದ ಅಭಾವ ಆಗ್ಬೋದು. ಅನವಶ್ಯಕ ಒಂದು ಸಂಚಿಕೆ ಉದ್ದ ಆಗ್ಬೋದು ಅನ್ನೋ ಕಾರಣಕ್ಕೆ ಒಂಥರ ಒಲ್ಲದ ಮನಸ್ಸಲ್ಲದನ್ನ ಆಯ್ತು ಈ ವಚನ ಬೇಡ, ಆ ವಚನ ಬೇಡ ಅಂತ ಫಿಲ್ಟರ್ ಮಾಡಿ, ಮಾಡಿ ಕೊನೆಗೆ ತುಂಬಾ ನೇರವಾಗಿ ಯಾವ್ದನ್ನ ಹೇಳ್ಬೇಕೋ ಅದಕ್ಕೆ ಸೂಟಬಲ್ ಆದಂತ ಅಷ್ಟನ್ನೇ ಹೇಳ್ಬೇಕು ಅಂತ ತುಂಬಾ ಗಟ್ಟಿ ಮನಸ್ಸು ಮಾಡಿ ಒಂದೆರಡು ವಚನಗಳನ್ನ, ಒಂದೆರಡು ದೋಹೆಗಳನ್ನ ಮಾತ್ರ ಆಯ್ಕೆ ಮಾಡ್ತೀನಿ. ಅದರಲ್ಲಿ ಕಬೀರ್ ದಾಸ ದೋಹೆ ಈ ರೀತಿ ಇದೆ. ಏರಲಾರದು ಇರುವೆಯೂ ಅಲ್ಲಿ, ನಿಲ್ಲಲಾರದು ಸಾಸುವೆಯೂ ಅಲ್ಲಿ. ಅಲ್ಲಿ ಮನಸ್ಸನ್ನು ನೀನು ನಿಲ್ಲಿಸು ಮೊದಲು, ನಂತರ ತಾನೇ ಸೇರುವೆ ಅಲ್ಲಿ. ಮನದ ಮನೆಯ ಕೊನೆಯ ಮೇಲೆ ಅಂತಾನೆ ಅಲ್ಲಮ. ಅಷ್ಟು ಸೂಕ್ಷ್ಮವಾಗಿದೆ. ನಾನು ಸಂಚಿಕೆಯಲ್ಲಿ ಹೇಳ್ತಿದ್ದೆ. ಭಗವಂತ ಒಂದು ಹಂತದವರೆಗೂ ಭಾವಗ್ರಾಹಿ, ತದನಂತರ ಆತ ಸೂಕ್ಷ್ಮಗ್ರಾಹಿ ಅಂತ. ಎಷ್ಟು ಗ್ರಾಹಿ ಅಂದ್ರೆ ಸಾಸಿವೆ ಕೂಡ ನಿಲ್ಸಕ್ಕಾಗಲ್ಲ, ಅಷ್ಟು ಸೂಕ್ಷ್ಮ ಅಂತ. ನಾನು ಹೋಗಿ ನಾವು ಅಲ್ಲಿ ನಿಲ್ಲಬೇಕು ಅಂತ. ಅದು ಎಷ್ಟು ನೋಡೋದಕ್ಕೆ ಹೊರಗಿಂದ ಕಾವ್ಯಾತ್ಮಕವಾಗಿದೆ, ಒಗಟಾಗಿದೆ. ಅದ್ರ ಜೊತೆಗೆ ಹೇಳುವ ವಿಷಯ ನೇರವಾಗಿದೆ. ಅದು ಗುರು ಮಾರ್ಗದಲ್ಲಿ ನಡೀತಾ, ನಡೀತಾ ಆಗಲೇ ಹೇಳಿದಾಗೆ ನಮ್ಮೆಲ್ಲ ಪೂರ್ವಪೀಡಿತ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ನಾವು ಶಮನಗೊಳಿಸ್ತಾ, ಅದನ್ನು ಶಾಂತಿಗೊಳಿಸ್ತಾ ಹೋದರೆ ಇಂಥ ತತ್ವಭರಿತ ಗುರುವಾಣಿ ಏನಿರುತ್ತೆ ತಾನಾಗಿ ನಮಗದು ಸ್ಪಷ್ಟವಾಗ್ತಾ ಹೋಗುತ್ತೆ. ಅದು ಗೋಚರವಾಗ್ತಾ ಹೋಗುತ್ತೆ. ನಮ್ಮೊಳಗೆ ಅರ್ಥ ತಾನಾಗಿ ವಿಕಸನವಾಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಗುರುವಾಣಿಗಳು ನಮಗೆ ತುಂಬ ಮುಖ್ಯ. ನಾವದನ್ನು ಆ ಆ ಗುರುವಾಣಿಗಳನ್ನು ಧ್ಯಾನಿಸ್ಬೇಕಷ್ಟೆ. ಅದನ್ನ ನಾವೇ ಒಂದು ಸಮಾಧಾನವಾದ ಒಂದು ಮನಸ್ಸಲ್ಲಿ, ಒಂದು ಹಿತಕರವಾದ ಒಂದು ಜಾಗಕ್ಕೆ ಹೋಗಿ ಯಾಕಂದ್ರೆ ಎಲ್ರಿಗೂ ಸಂತೆಯಲ್ಲೂ ಕೂತು ಧ್ಯಾನ ಮಾಡೋದಕ್ಕೋ, ಆಫೀಸಲ್ಲೋ ಮತ್ತಲ್ಲೋ ಕೂತು ಅದನ್ನೆಲ್ಲ ಮಂಥನ ಮಾಡ್ಕೊಳ್ಳೋಕೆ ಸಮಯ ಇಲ್ಲ ಅಂತ ಅನ್ಸಿದ್ರೆ, ಒಂದು ಪ್ರಶಾಂತವಾದ ಜಾಗದಲ್ಲಿ, ನಮಗೆ ಅನುಕೂಲವಾದಂಥ ಸಮಯದಲ್ಲಿ ಒಂದು ಕಡೆ ಕೂತು ಉಸಿರೆಲ್ಲ ತಾನಾಗಿ ಸಮಾಧಾನ ಆಗೋವರೆಗೂ ಇದ್ದು, ನನ್ನ ದೇಹ ರಿಲ್ಯಾಕ್ಸ್ಡ್ ಆಗಿದೆ, ಸ್ವಲ್ಪ ಮೈಂಡ್ ಕಾಮ್ ಆಗಿದೆ, ನನ್ನ ಉಸಿರಾಟ ಹದವಾಗಿದೆ ಅಂತ ಅನ್ನಿಸಿದಾಗ ಸುಮ್ಮನೆ ಅದ್ರ ಬಗ್ಗೆನೇ ಒಂದು ಒಂದು ಗುರುವಾಣಿ ಹಿಡ್ಕೊಂಡು ಅದನ್ನೇ ಸುಮ್ಮನೆ ಮಂಥನ ಮಾಡ್ತಾ ಹೋಗಬೇಕು. ಮನಸ್ಸಿಗೆ ತಾನಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಬಿಡಬೇಕು. ಅದು ತಾನಾಗಿ ಅದು ಯೋಚನೆ ಮಾಡ್ತಾ, ಮಾಡ್ತಾ, ಮಾಡ್ತಾ ತನ್ನ ಬಳಿ ಇರೋ ಎಲ್ಲ ಉತ್ತರಗಳನ್ನು, ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಮತಗಳನ್ನೆಲ್ಲ ಅದು ಈ ಗುರುವಾಣಿಯ ಮೇಲೆ ಹಾಕೋದಕ್ಕೆ ಹೋದಾಗೆಲ್ಲ ಇದಂ ನಮ್ಮಮ್ಮ, ಇದಂ ನಮ್ಮಮ್ಮ, ಇದು ನಂದಲ್ಲ, ಇದು ನಂದಲ್ಲ, ಇದೆಲ್ಲ ಮನಸ್ಸು ಮತ್ತು ಬುದ್ಧಿಯಿಂದ ಬರ್ತಿರುವಂತಹ ಒಂದು ಪ್ರೊಜೆಕ್ಷನ್ ಅಷ್ಟೇನೆ. ಬರೀ ಗುರುವಾಣಿ ಕಡೆಗೆ ಅಷ್ಟೇ ಗಮನ ಕೊಡೋಣ ಅಂತ ಹೋದಾಗ ತಾನಾಗೆ ಗುರುವಾಣಿ ವಾಮನನಂತೆ ಚಿಕ್ಕದಾಗಿದ್ದಿದ್ದು ಬೃಹತ್ತಾಗಿ ತ್ರಿವಿಕ್ರಮನಾಗಿ ಬೆಳೆದು ನಿಲ್ಲುತ್ತೆ. ಅದು ಕೊನೆಗೆ ನಮ್ಮನ್ನ ಬಲಿಚಕ್ರವರ್ತಿಯಾಗಿ ನಮ್ಮನ್ನ ಅಹಂಕಾರವನ್ನ ಮೆಟ್ಟುತ್ತಾ ಹೋಗುತ್ತೆ. ನಾವದಕ್ಕೆ ಅನುವು ಮಾಡಿಕೊಡ್ಬೇಕಷ್ಟೆ. ಗುರುವಾಣಿ ನಮ್ಮಲ್ಲಿ ಬೀಜದಂತೆ ಅಂಕುರವಾಗಿ ಮರವಾಗಿ ಹೆಮ್ಮರವಾಗಿ ನಿಲ್ಲೋದಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ದೇವರು ಮತ್ತು ನಾನು ಇಬ್ಬರು ಆದೆವು ಅತಿದಪ್ಪ, ಆದರೆ ಇರುವುದು ಒಂದೇ ಚಿಕ್ಕ ತೆಪ್ಪ. ಒಬ್ಬರಿಗೊಬ್ಬರು ಹೊಡೆಯುವೆವು ಆಗಾಗ ಡಿಕ್ಕಿ, ಬರುವುದು ನಗೆ ಕೇಕೆ ಉಕ್ಕಿ ಉಕ್ಕಿ. ಹಫೀಜ್ ಅಂತ ಒಬ್ಬ ಸೂಫಿ ಸಂತ ಇದ್ದ. ಆತ ಹೇಳೋದು ಹೀಗೆ, ಇಬ್ರಿಗೂ ದಪ್ಪ ಆಗ್ಬಿಟ್ರಂದ್ರೆ ಆನಂದದ ಉನ್ಮಾದದಲ್ಲಿ ಪರಿಪೂರ್ಣರಾಗಿದ್ದಾರೆ. ತುಂಬಿ ತುಳುಕಾಡ್ತಿತ್ತಮ್ಮಲ್ಲ ಆನಂದ. ಆ ತೆಪ್ಪ ಅಂದ್ರೆ ಸುಷುಮ್ನ ನಾಡಿ ಅಂತ. ಯಾಕೆ ದೋಣಿ ಅಥವಾ ತೆಪ್ಪ ಅಂತ ಸುಷುಮ್ನ ನಾಡಿನ ಕರೀತಾರೆ ಅಂತ ಮತ್ತೊಂದಿನ ಅದನ್ನು ನೋಡೋಣ. ಬಂಗಾರ ನೀರ ಕಡಲ ಆಚೆಗೀಚೆಗಿದೆ ನೀಲ ನೀಲ ತೀರ ಅಂತ ಹೇಳ್ಬೇಕಾರೆ ಅಂಬಿಗನು ಬಂದ ನಂಬಿಗನು ಬಂದ ಅಂತ ಅಂಬಿಗನನ್ನ ಹೇಳ್ತಾರೆ. ಅಂಬಿಗ ನಾನಿನ್ನ ನಂಬಿದೆ ಅಂತ ಎಲ್ಲ ಕಡೆ ಈ ಕಡೆ ದೋಣಿಯನ್ನ ಅಂಬಿಗನನ್ನ ಆಗಾಗ ಅಧ್ಯಾತ್ಮದಲ್ಲಿ ಕೋಟ್ ಮಾಡ್ತಾನೆ ಇರ್ತಾರೆ. ಇಲ್ಲೂ ಕೂಡ ಅದೇ ಆಗಿದೆ. ಸೂಫೀಸ್ ಅಂತ ಹೇಳ್ತಾ ಇದ್ದಾನೆ. ಇಬ್ರು ದಪ್ಪಗಿದಾರಂತೆ ದೇವರು ಮತ್ತು ಈತ. ಅದು ಚಿಕ್ಕ ತೆಪ್ಪ ಅಂತೆ. ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊತಿದಾರಂತೆ ನೀರಲ್ಲಿ. ಕೇಳೋದಕ್ಕೆ ಎಷ್ಟು ತಮಾಷೆಯಾಗಿರುತ್ತೆ ನೋಡಿ. ಆದರೆ ಒಳಗಡೆ ಅದು ಯೋಗಾರ್ಥವನ್ನು ನೋಡಿದಾಗ ಅಚ್ಚರಿ ಮೂಡುತ್ತೆ. ಎಷ್ಟು ಚೆನ್ನಾಗಿ ಯಾವುದನ್ನು ಹೇಳೋದಕ್ಕೆ ಅಷ್ಟೆಲ್ಲ ಕಷ್ಟಪಡ್ತೀವೋ ಅದನ್ನು ಕಾವ್ಯಾತ್ಮಕವಾಗಿ 3, 4 ಸಾಲುಗಳಲ್ಲಿ ನಮ್ಗೆ ಅದನ್ನು ಕನ್ವೆ ಮಾಡಿಕೊಡ್ತಾರಲ್ಲ. ಅದು ಹೇಗೆ ಸಾಧ್ಯ ಅಂದರೆ ಅದು ಆ ಗುರು ಪರಂಪರೆಯಲ್ಲಿ ನಡೆದು ಬಂದಾಗ ತಾನಾಗೆ ಯೋಗ ಮಾರ್ಗವೂ ಇರುತ್ತೆ. ಗುರುವಿನ ಜೊತೆಗೆ ಆ ಸಲಿಗೆ, ಆ ಲವಲವಿಕೆ, ಆ ಒಂದು ಪ್ರೀತಿ, ವಾತ್ಸಲ್ಯ, ಕಾರುಣ್ಯ, ಹೀಗೆ ಹಲವಾರು ವಿಷಯಗಳು, ಶರಣಾಗತಿ, ಇವೆಲ್ಲವೂ ಗುರು ಶಿಷ್ಯರ ಮಧ್ಯ ಪಕ್ವವಾಗಿ ನಿಂತಾಗ ತಾನಾಗಿ ನಮಗೆ ಇಂತಹ ಅ, ಮ್, ಕಾವ್ಯತ್ವ, ಒಂದಷ್ಟು ಆಮ್, ಏನಂತಾರೆ, ಒಂದು ಹಾಸ್ಯ ಪ್ರಜ್ಞೆ, ಸೌಂದರ್ಯ ಪ್ರಜ್ಞೆ ತಾನಾಗಿ ನಮ್ಮಲ್ಲಿ ಒಂದು ರೀತಿ ಅದು ಸ್ಫುಟಿಸುತ್ತೆ. ಮತ್ತು ಅದು
ತಾನಾಗೆ ಮೊಳಕೆ ಒಡೆದು ಅದು ಗಿಡವಾಗಿ ಅದು ಹೂವು ಬಿಡೋದಕ್ಕೆ ಶುರು ಆಗುತ್ತೆ. ಆಗ ನಮ್ಮಂಥವರೆಲ್ಲ ಹೋಗಿ ಅಂಥ ಹೂವುಗಳಲ್ಲಿ ದುಂಬಿಗಳಾಗಿ ರಸವನ್ನು ಹೀರೋದಕ್ಕೆ ಸಾಧ್ಯವಾಗತ್ತೆ. ಇದಾಗಬೇಕು ಅಂದರೆ ನಮ್ಮ ಸಂಕುಚಿತ ಮನೋಭಾವವನ್ನು ತೊರೆದು ಮುಕ್ತ ಮನಸ್ಸಿನಿಂದ ಅಧ್ಯಾತ್ಮಕ್ಕೆ ಪ್ರವೇಶ ಮಾಡಬೇಕು. ಮುಕ್ತ ಮನಸ್ಸಿನಿಂದ ಗುರುವನ್ನು ಸ್ವೀಕರಿಸಬೇಕು. ಮುಕ್ತ ಮನಸ್ಸಿಂದ ಆ ಮಾರ್ಗದಲ್ಲಿ ನಡೀತಾ ನಡೀತಾ ಬದುಕನ್ನು ಹಾಗೆ ಮುಕ್ತವಾಗಿ ನೋಡುವುದನ್ನು ನಾವು ಕಲಿತಾ ಹೋಗಬೇಕು. ಹಲವಾರು ಶಾಸ್ತ್ರಗಳನ್ನು ಹಲವು ಬಾರಿ ಕೇಳಿರಬಹುದು ಅಥವಾ ಮಾತನಾಡಿರಬಹುದು. ಆದರೆ ಇವುಗಳನ್ನೆಲ್ಲ ಮರೆಯದ ಹೊರತು ನಿನಗೆ ಶಾಂತಿ ಸಿಗುವುದಿಲ್ಲ. ಸಾಮಾನ್ಯ ಜೀವನದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತಂದರೆ ಅಧ್ಯಾತ್ಮಕ್ಕೆ ಬರ್ತೀವಿ, ನಾವು ಗೀತೆ ಓದ್ತೀವಿ, ಮತ್ತೊಂದು ಓದ್ತೀವಿ, ಸ್ವಲ್ಪ ಸಮಾಧಾನ ಸಿಗತ್ತೆ ಅಂತ ಅಂದ್ಕೊಂಡ್ರೆ ಅಷ್ಟವಕ್ರ ಅದನ್ನೂ ಇಲ್ಲಪ್ಪ ಸಿಗಲ್ಲ. ನೀವು ಓದ್ಕೊಂಡು ಕೂತ್ಕೊಂಡ್ರೆ ಶಾಂತಿ ನೆಮ್ಮದಿ ಸಿಗಲ್ಲ. ಅದನ್ನು ಮರೆತರೆ ಶಾಂತಿ ನೆಮ್ಮದಿ ಸಿಗತ್ತೆ ಅಂತ ಅಷ್ಟವಕ್ರ ಹೇಳ್ತಾ ಇದ್ದಾನೆ. ಯಾಕೆಂದರೆ ಸಾಮಾನ್ಯ ನಾವೇ ಗಮನಿಸಿ ನೋಡ್ಬೋದು. ಭಗವದ್ಗೀತೆ ಓದಿರ್ತೀವಿ, ನಮ್ಮ ರೀತಿಯಲ್ಲಿ ಅರ್ಥ ಆಗ್ತಿರುತ್ತೆ. ಒಬ್ಬ ಒಂದು ರೀತಿ ಹೇಳ್ತಿರ್ತೀವಿ, ಇನ್ನೊಬ್ಬ ಒಂದು ರೀತಿ ಹೇಳ್ತಿರ್ತಾನೆ. ಜೀವನದಲ್ಲಿ ಅದರ ಅಪ್ಲಿಕೇಶನ್ ಗೊತ್ತಿರಲ್ಲ, ಕನ್ಫ್ಯೂಸ್ ಆಗಿರ್ತೀವಿ. ಇಲ್ವಾ ನನಗೆ ಭಗವದ್ಗೀತೆ ಓದಿದ್ದೀನಿ ಅಂತ ಒಬ್ಬ ಜಂಬ ಕೊಚ್ಕೊತಿರ್ತಾನೆ. ಒಬ್ಬ ಗಟ್ಟೊಡೆದಿದ್ದೀನಿ ಅಂತ ಅಹಂಕಾರ ಪಡ್ತಿರ್ತಾನೆ. ವಿನಾಕಾರಣ ಒಂದು ಬುಕ್ ಓದ್ಬಿಟ್ಟು ಮತ್ತೆ ಪಾಪ ಇನ್ನೊಬ್ರಿಗೆ ಆಸಕ್ತಿ ಇರುತ್ತೋ ಬಿಡುತ್ತೋ ಕೋ ಸುಮ್ಮನೆ ಒಂದು 5 ಜನ ಸೇರಿದ್ವಿ ಅಂದರೆ ಅಧ್ಯಾತ್ಮ ಯಾವ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಿರ್ತಾರೆ. ವಿನಾಕಾರಣ ಅವ್ರಿಗೆ ಆಸಕ್ತಿ ಇರುತ್ತೋ ಬಿಡುತ್ತೋ ಕೇಳುಗರಿಗೆ ಬೆಳಗ್ಗೆ ಸುಮ್ಮನೆ ಅಧ್ಯಾತ್ಮ ಮಾತಾಡಿ ಮಾತಾಡಿ ಕೊನೆಗೆ ಹೇಗಾಗುತ್ತೆ ಅಂದರೆ ಆ ವ್ಯಕ್ತಿ ಸಿಗೋದೇ ಬೇಡಪ್ಪ, ಸಿಗ್ದಾಗೆಲ್ಲ ಅಧ್ಯಾತ್ಮ ತಲೆ ಕುರಿತಾನೆ ಅಂತ ಜನ ಅವ್ರನ್ನ ಭೇಟಿ ಮಾಡೋದೇ ಬಿಟ್ಬಿಡ್ತಾರೆ. ಇವರು ಕೊನೆಗೆ ನನ್ನ ಮಾತು ಕೇಳೋಕ್ಕೆ ಯಾರಿಗೂ ಆಸಕ್ತಿನೇ ಇಲ್ಲ. ಎಲ್ರಿಗೂ ಬರೀ ಲೌಕಿಕದ್ದೇ ಚಿಂತೆ, ಬರೀ ಕ್ರಿಕೆಟು, ರಿಯಲ್ ಎಸ್ಟೇಟು, ಇದು ಬಿಸ್ನೆಸ್ ಅಂದ್ಕೊಂಡೇ ಮಾತಾಡ್ತಾರೆ. ಇವ್ರಿಗೆ ಅಧ್ಯಾತ್ಮನೇ ಬೇಕಿಲ್ಲ, ಇವ್ರಿಗೆಲ್ಲ ರುಚಿನೇ ಇಲ್ಲ, ಇವರೆಲ್ಲ ಅಜ್ಞಾನಿಗಳು ಅಂತ ಅವ್ರ ಬಗ್ಗೆ ಜಿಗುಪ್ಸೆ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಯಾರು ಅಧ್ಯಾತ್ಮ ಬಗ್ಗೆ ಆಸಕ್ತಿ ಇದ್ದಾರಪ್ಪ ಅಂತ ಕಾಯ್ಕೊಂಡು ಕೂತ್ಕೊಂಡು ಅವ್ರು ಸಿಕ್ಕಿದ ತಕ್ಷಣ ಹೇಗೆ ಅರಳಿಕಟ್ಟೆ ಮೇಲೋ ಅಥವಾ ಈ ಭಜನಾ ಮಂಡಳಿಗಳಲ್ಲಿ ಕೂತ್ಕೊಂಡು ಹೇಗೆ ಹರಟೆ ಹೊಡೆಯೋ ಕಂಪ್ನಿ ಬೇಕು ಅಂತ ಕಾಯ್ತಿರ್ತಾರೋ ಹಾಗೆ ಕೊನೆಗೆ ಇವರು ಅಧ್ಯಾತ್ಮ ಸಂಬಂಧಪಟ್ಟ ಹರಟೆ ಹೊಡೆಯೋದಕ್ಕೊಂದು ಜಾಗ ಹುಡ್ಕೊಂಡು ಹೋಗ್ಬಿಡ್ತಾರೆ. ಕೊನೆಗೆ ಅಧ್ಯಾತ್ಮ ಬಾಯಿ ಚಪ್ಪಲಾಗ್ಬಿಡುತ್ತೆ. ಯಾಕೆಂದ್ರೆ ಇವಾಗ ಓದ್ಬಿಟ್ಟಿದ್ದೀನಿ, ನಾನು ತಿಳ್ಕೊಂಬಿಟ್ಟಿದ್ದೀನಿ, ನಾನು ಹೇಳಬೇಕು, ಇನ್ನೊಬ್ರಿಗೆ ಹೇಳಬೇಕು. ಅವ್ರು ಅದರಲ್ಲೇ ಇರ್ತಾರೆ. ಜೀವನದಲ್ಲಿ ನೋಡಿದ್ರೆ ಅದ್ರಲ್ಲಿ ಏನು ಬದಲಾವಣೆ ಇರಲ್ಲ. ಹಾಗೆ ಅವ್ರಿಗೆ ಶಾಂತಿ ನೆಮ್ಮದಿ ಇರಲ್ಲ. ಒಂದನ್ನು ಓದಬೇಕು, ಓದಿ ಅದನ್ನು ಮರಿಬೇಕು. ಇಲ್ಲ ನಾನು ಓದಿದೆ ಅಂತ ಅಂದ್ಕೊಂಡಿರ್ತೀವಿ. ನಾವು ಹೊಟ್ಟೆಗೆ ಸಿಕ್ಕಾಕ್ಕೋತೀವಿ, ತಿರುಳಿಗೆ ಬರಲ್ಲ. ಉಪನಿಷತ್ತು ಹೇಳುತ್ತೆ, ನಾವು ಗ್ರಂಥಗಳೆನ್ನುವ ಹೊಟ್ಟನ್ನು ತೆಗೆದು ಸತ್ವ ಎನ್ನುವಂತಹ ಅಕ್ಕಿಯನ್ನು ನಾವು ಸ್ವೀಕರಿಸಬೇಕು. ಹೊಟ್ಟನ್ನು ಹಿಡ್ಕೊಂಡು ಕೂರಬಾರ್ದು ಅಂತ ಉಪನಿಷತ್ತು ಹೇಳುತ್ತೆ. ನಮಗೆಲ್ಲ ಹೊಟ್ಟಿನ ಬಗ್ಗೆಯೇ ಚಿಂತೆ. ನಮಗೆ ಬಾಳೆಹಣ್ಣು ಸಿಪ್ಪೆ ಬಗ್ಗೆನೇ ಚಿಂತೆ, ಒಳಗಿನ ತಿರುಳ ಬಗ್ಗೆ ಚಿಂತೆ ಇಲ್ಲ. ಹಣ್ಣು ಅಂದ ತಕ್ಷಣ ನಮಗೆ ಸಿಪ್ಪೆಯ ಸಮೇತ ನಮಗೆ ಕಲ್ಪನೆ ಬರುತ್ತೆ. ತಕ್ಷಣ ಕಣ್ಮುಂದೆ ನಮ್ಗೆ ಅದು ಬರುತ್ತೆ. ಆದರೆ ತಿನ್ನೋದನ್ನ ಒಳಗಿನ ತಿರುಳನ್ನೇ, ಮೇಲಿನ ಸಿಪ್ಪೆಯನ್ನಲ್ಲ. ಹಾಗೆ ಇವೆಲ್ಲ ಗ್ರಂಥಗಳು ಕೊನೆಗೆ ಎಲ್ಲವೂ ಕೊನೆಗೆ ಒಳಗಿನ ತತ್ವವನ್ನು ಕಾಪಾಡಿಕೊಳ್ಳಕ್ಕಿರುವಂತಹ ಕವಚಗಳು ಹೊಟ್ಟು. ಆ ಹೊಟ್ಟನ್ನ ತೆಗೆದು ತತ್ವವನ್ನೇ ತಗೋಬೇಕು. ಅದು ಬೈಬಲ್ ಆಗಿರಲಿ, ಕುರಾನ್ ಆಗಿರಲಿ, ವಚನಕಾರರ ವಚನಗಳಾಗಲಿ, ಕೀರ್ತನಕಾರರ ಕೀರ್ತನೆಗಳಾಗಲಿ, ಕಬೀರದಾಸರ ದೋಹೆಗಳಾಗಲಿ, ಸೂಫಿ ಸಂತರ ಕಲಾಂಗಳಾಗಲಿ, ಸರ್ವಜ್ಞನ ತ್ರಿಪದಿಗಳಾಗಲಿ, ಅದು ಯಾವುದೇ ಆಗಿದ್ರೂ ಅಷ್ಟೇ ನಾವು ಅದರಿಂದ ಒಳಗಿನ ಸತ್ವವನ್ನು ಸಾರವನ್ನು ಪಡಿಬೇಕೆ ಹೊರತು ಮೇಲಿನ ತಿರುಳಿಗೆ ಅಂಟಿಕೊಳ್ಳಬಾರದು. ಯಾರಿಗೆ ತಿಳಿದಿಲ್ಲವೋ ಅವನಿಗೆ ತಿಳಿದಿಲ್ಲ ಎನ್ನುವುದು ತಿಳಿದಿಲ್ಲದಿದ್ದರೆ ಅವನು ಮೂರ್ಖ, ಅವನನ್ನು ತ್ಯಜಿಸು. ಯಾರಿಗೆ ತಿಳಿದಿಲ್ಲ ಅವನಿಗೆ ತಿಳಿದಿಲ್ಲ ಎನ್ನುವುದು ತಿಳಿದಿದ್ದರೆ ಅವನು ಶಿಷ್ಯ, ಅವನಿಗೆ ಕಲಿಸು. ಯಾರಿಗೆ ತಿಳಿದಿದೆಯೋ ಅವನಿಗೆ ತಿಳಿದಿದೆ ಎನ್ನುವುದು ತಿಳಿದಿಲ್ಲದಿದ್ದರೆ ಅವನು ಮಲಗಿದ್ದಾನೆ, ಅವನನ್ನು ಎಚ್ಚರಿಸು. ಯಾರಿಗೆ ತಿಳಿದಿದೆ ಅವನು ತನಗೆ ಏನೂ ತಿಳಿದಿಲ್ಲ ಎಂದು ತಿಳಿದಿದ್ದರೆ ಅವನು ಜ್ಞಾನಿ, ಅವನನ್ನು ಅನುಕರಿಸು. ಎಷ್ಟು ಪ್ಯಾರಡಾಕ್ಸಿಕಲ್ ಆಗಿ ಇದೆ. ಆದರೆ ಇದನ್ನು ನಾನು ಮತ್ತೆ ಅರ್ಥ ಬಿಡ್ಸಕ್ಕೆ ಹೋಗಲ್ಲ. ಆ ಅನುವಾದ ಮಾಡುವಾಗಲೇ ನಗು ಬರ್ತಿತ್ತದು. ಅದು ಇಂಗ್ಲೀಷಲ್ಲಿ ಓದಿ ಓದಿ ಅಭ್ಯಾಸ ಆಗಿತ್ತು. ಕನ್ನಡಕ್ಕೆ ಅಂತ ನನಗೆ ನಾನೇ ಮಾಡ್ಕೊಳ್ಳೋದು ನಗು ಬರ್ತೈತಿ. ಎಷ್ಟು ಚೆನ್ನಾಗಿ ಚಿಂತನೆ ಮಾಡ್ತಾರೆ ಜನ. ಎಷ್ಟು ಸೊಗಸಾಗಿ ಅದನ್ನು ಕಟ್ಟಿಕೊಡ್ತದೆ ನಮಗೆ ಅನ್ನೋದನ್ನ ನೋಡುವಾಗ ಮನುಷ್ಯ ಅ, ತನ್ನ ಕಾವ್ಯ ಶಕ್ತಿಯಿಂದ ಏನನ್ನೆಲ್ಲ ಹೇಳಬಲ್ಲ. ಮಾತಿಗೆ ಅಷ್ಟು ಶಕ್ತಿ ಇದೆ ಅಂದರೆ ಕಾವ್ಯಕ್ಕೆ ಇನ್ನೆಷ್ಟು ಶಕ್ತಿ ಇದೆ ಅನ್ನೋದು ಈ ರೀತಿಯ ಸಾಲುಗಳನ್ನು ನೋಡುವಾಗ ಅದು ತುಂಬ ಅಚ್ಚರಿ ಮೂಡಿಸುತ್ತೆ. ಮನುಷ್ಯ ಮ್, ಬೇರೆ ಎಲ್ಲ ಪ್ರಾಣಿಗಳಿಗಿಂತ ವಿಶೇಷವಾಗಿ ತನ್ನ ಒಳಗಿನ ಎಲ್ಲ ತುಮುಲಗಳು, ತಲ್ಲಣಗಳನ್ನು ಹೇಳ್ಕೊಳ್ಬಲ್ಲ. ಬೇರೆ ಪ್ರಾಣಿಗಳಿಗೆ ಆ ತಲ್ಲಣಗಳು, ತುಮುಲಗಳು ಇಲ್ಲದೇ ಇರೋದ್ರಿಂದ ಅವು ಬಚಾವು. ಅದಕ್ಕೆ ಕಡಿಮೆ ಶಬ್ದಗಳಲ್ಲಿ ತಮ್ಮ ಜೀವನನ ಆರಾಮಾಗಿ ಅವು ನೀಗಿಸ್ಕೊಂಡು ಕಡಿಮೆ ಪದಗಳಲ್ಲಿ ಕಡಿಮೆ ಮಾತಲ್ಲಿ ಅದು ಮುಗಿಸ್ಕೊಳ್ತಾ ಇದೆ. ಅದಕ್ಕೆ ನಮಗದು ಇಂಪನ್ಸುತ್ತೆ ಪ್ರಾಣಿಗಳದು. ಏನಕ್ಕೆ ಅಂದರೆ ಅವಕ್ಕೆ ವಿಷಯಗಳು ಕಡಿಮೆ,
ಅವಶ್ಯಕತೆಗಳು ಕಡಿಮೆ. ಒಳಗೆ ಅದರಲ್ಲಿ ಹಾಗಾಗಿ ಅನವಶ್ಯಕ ಹ್ಮ್, ಹ್ಮ್, ಭಾವನೆಗಳೋ ಅಥವಾ ಚಿಂತನೆಗಳು ಇಲ್ಲದೆ ಇರುವುದರಿಂದ ಅದು ನಿಷ್ಕಲ್ಮಶವಾಗಿ ನೆಮ್ಮದಿಯಾಗಿವೆ. ಅವಕ್ಕೆ ಅವಶ್ಯಕತೆಗೆ ಸಂಬಂಧಪಟ್ಟದಷ್ಟೇ ಮಾತಾಡುತ್ತೆ. ಹಾಗಾಗಿ ಪ್ರಾಣಿಗಳ ಎಲ್ಲ ಸದ್ದು ನಮಗೆ ಇಂಪಾಗಿದೆ. ನಾವು ಎಷ್ಟು ಒಳಗೆ ತುಂಬಿಕೊಂಡಿರ್ತೀವಿ, ಕಲ್ಮಶವಾಗಿದೆ ಅಂದರೆ ನಾವು ಆಡೋ ಮಾತುಗಳೆಲ್ಲ ಕೊನೆಗೆ ಅದು ನಾಯ್ಸ್ ಪೊಲ್ಯೂಷನ್ ಆಗಿಬಿಟ್ಟಿದೆ. ನಾವು ಯಾವುದೋ ನೂರಾರು ಹಕ್ಕಿ ಸೇರಿದೆ ನನಗೆ ತಲೆ ಚಿಟ್ಟು ಹಿಡಿತನಲ್ಲ, ಆಹಾ ಎಷ್ಟು ಚೆನ್ನಾಗಿದೆ ಇವುಗಳೆಲ್ಲ ಕೂಗ್ತಿರೋದು ಅಂತ ಅನ್ಸುತ್ತೆ. ಅದೇ 100 ಜನ ಸೇರಿಬಿಟ್ರೆ ನಮಗೆ ತಲೆ ಚಿಚ್ಚಿಡಿಯಕ್ಕೆ ಶುರು ಆಗ್ಬಿಡುತ್ತಪ್ಪ, ಎಷ್ಟು ಜನ ಮಾತಾಡ್ತಿದಾರಪ್ಪ ಅಂತ. ತುಂಬ ಜನ ಸೇರೋ ಜಾಗದಲ್ಲಿ ಸೈಲೆನ್ಸ್ ಪ್ಲೀಸ್ ಅಂತ ಬೋರ್ಡ್ ಹಾಕುವಂಥ ಪರಿಸ್ಥಿತಿ. ಯಾವ ಪ್ರಾಣಿ ಇನ್ನೊಂದು ಪ್ರಾಣಿಗೆ ಸೈಲೆನ್ಸ್ ಪ್ಲೀಸ್ ಅಂತ ಕೇಳ್ತಾ ಇಲ್ಲ. ಅದು ಸೌಂಡ್ ಮಾಡ್ತಿರುತ್ತೆ, ಇದು ಪ್ರೀತಿಯಿಂದ ಸೌಂಡ್ ಮಾಡ್ತಿರುತ್ತೆ, ಆ ಕಡೆದು ಇನ್ನೇನು ರೆಸ್ಪಾಂಡ್ ಮಾಡ್ತಿರುತ್ತೆ. ಆದರೆ ಮನುಷ್ಯಂಗೆ ಮಾತ್ರ ನಾವು ಸೈಲೆನ್ಸ್ ಪ್ಲೀಸ್ ಅಂತ ಹೇಳೋಂಥ ಪರಿಸ್ಥಿತಿ. ಯಾಕೆಂದರೆ ಒಳಗಿಂದ ಸದ್ದು ಬರೀ ಇಲ್ಲೇ ನಾಯ್ಸ್ ಪೊಲ್ಯೂಷನ್ ಇರೋದಕ್ಕೆ, ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಇರೋದಕ್ಕೆ ಇಲ್ಲಿಂದಲೂ ನಾಯ್ಸ್ ಪೊಲ್ಯೂಷನ್ ನಾವು ಮಾಡ್ತಾ ಹೋಗ್ತಿರ್ತೀವಿ. ಇದರ ಮಧ್ಯೆ ಈ ಕಾವ್ಯತ್ವ ಏನಿರುತ್ತೆ ಅದು ಮೌನದಿಂದ ಮೂಡುತ್ತೆ. ಆ ಮೌನದಿಂದ ಮೂಡಿದ ಈ ಕಾವ್ಯ ನಮ್ಮಲ್ಲಿ ಮೌನವನ್ನೇ ದಾಟಿಸುತ್ತೆ. ಹಾಗಾಗಿ ಶ್ ಶಬ್ದಕ್ಕೊಂದು ಶಕ್ತಿ, ಮಾತಿಗೊಂದು ಶಕ್ತಿ. ಆದರೆ ಕಾವ್ಯಕ್ಕೆ ತನ್ನದೇ ಆದ ವಿಶೇಷವಾದ ಶಕ್ತಿ ಇದೆ. ಅಂಥ ಶಕ್ತಿಯನ್ನು ಎಲ್ಲ ವಲಯದವರು ಬಳಸ್ಕೊಂಡಿದ್ದಾರೆ. ಅಧ್ಯಾತ್ಮದಲ್ಲಂತೂ ಯಥೇಚ್ಛವಾಗಿ ಬಳಸಿದ್ದಾರೆ. ಅದರ ಪ್ರತಿಫಲವೇ ಇಷ್ಟೊತ್ತು ನಾವು ಏನು ಗುರುವಾಣಿಗಳನ್ನ ನೋಡ್ತಿದ್ದೀವಿ, ಅದು ಇದರ ಪ್ರತಿಫಲವೇ ಅಂತ ಅನ್ನಿಸ್ಬಿಡುತ್ತೆ. ದಾವ್ ಯಾವತ್ತೂ ಆರಾಮಾಗಿರುತ್ತದೆ, ಸ್ಪರ್ಧಿಸದೆ ಸೋಲುತ್ತದೆ, ಮಾತಿಲ್ಲದೆ ಉತ್ತರಿಸುತ್ತದೆ, ಕರಿಯದೆ ಬರುತ್ತದೆ, ಅಂದಾಜು ಮಾಡದೆ ಸಾಧಿಸುತ್ತದೆ. ಯಾವುದು ಇದೆಯೋ ಅದು ಯಾವುದರಿಂದಲೂ ಘಾಸಿಗೊಳ್ಳುವುದಿಲ್ಲ, ಮತ್ತು ಅದಕ್ಕೆ ಯಾವುದೇ ರೀತಿಯ ಬಾಧ್ಯತೆಗಳಿಲ್ಲ. ತಾನು ಹೇಗಿದೆಯೋ ಹಾಗೆ ಇದೆ. ಅದು ತಾನಾಗಿ ದಕ್ಕುವಂಥದ್ದು, ನಾವಾಗಿ ದಕ್ಕಿಸಿಕೊಳ್ಳುವಂಥದ್ದಲ್ಲ. ದಕ್ಕಿಸಿಕೊಳ್ಳೋದಕ್ಕೆ ಹೋಗೋದ್ರೆ ಕಳ್ಕೊಂಡ್ಬಿಡ್ತೀವಿ. ಶೂನ್ಯವನ್ನು ಪಡ್ಕೊಳ್ಳೋಕೆ ಹೋಗೋ ಪ್ರಯತ್ನ ಪಟ್ಟರೆ ಶೂನ್ಯವನ್ನು ಕಳ್ಕೊಂಡ ಹಾಗೆ ಅಂತ ಏನು ಸೋಸನ ಹೇಳ್ತಾನೆ. ಹಾಗೆ ಇಲ್ಲಿ ಪ್ರಯತ್ನವೂ ಕೂಡ ಪ್ರಯತ್ನವಲ್ಲದಂತಹ ಪ್ರಯತ್ನ ಆಗಬೇಕು. ನಾನು ಯಾವಾಗಲೂ ಬಸವಣ್ಣನವರ ಒಂದು ವಚನ ಕೋಟ್ ಮಾಡ್ತಾ ಇರ್ತೀನಿ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಿ ತಾನು ಇಲ್ಲದಂತಿರಬೇಕು, ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಅಂತ ಆ, ಅಲ್ಲಿ ಬಸವಣ್ಣವರು ಹೇಳ್ತಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಿ ತಾನು ಇಲ್ಲದಂತಿರಬೇಕು ಅಂತ ಕರ್ಮಯೋಗವನ್ನು ಎಷ್ಟು ಸೊಗಸಾಗಿ ನಮಗೆ ಆ, ಕಟ್ಕೊಡ್ತಾರೆ. ವರ್ಕ್ ಮೇಡ್ ಲವ್ ವಿಸಿಬಲ್ ಅಂತಾನೆ. ದ ಪ್ರಾಫಿಟಲ್ಲಿ ಖಲೀಲ್ ಜಿಬ್ರಾನು ವರ್ಕ್ ಮೇಡ್ ಲವ್ ವಿಸಿಬಲ್ ಅಂತ. ನಮ್ಮ ಪ್ರೀತಿಯನ್ನು ಕರ್ಮದಿಂದ ತೋರಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ನಮ್ಮ ಪ್ರೀತಿಯನ್ನು ಕರ್ಮಗಳ ಮುಖಾಂತರ ತೋರಿಸಿಕೊಳ್ಳೋಕ್ಕೆ ಕರ್ಮದ ಎಲ್ಲ ಕ್ರಿಯೆಗಳಿಂದಲೂ ಅದನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಹಾಗಾಗಿ ಇದು ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣ ಹೇಳ್ತಾರೆ, ಕರ್ಮಯೋಗ ಅಂತ ಏನು ಕೃಷ್ಣ ಹೇಳ್ತಾನೆ, ಅದನ್ನೇ ದ ಪ್ರಾಫಿಟಲ್ಲಿ ಖಲೀಲ್ ಜಿಬ್ರಾನ್ ಈ ರೀತಿ ಅದನ್ನು ಒಳಗೆ ತಮ್ಮೊಳಗೆ ಕಂಡ ಸತ್ವವನ್ನು ಹಲವು ಜನ ಹಲವು ರೀತಿಯಲ್ಲಿ ಹೇಳಿದರೆ, ಖಲೀಲ್ ಜಿಬ್ರಾನ್ ಕೂಡ ತನ್ನದೇ ಆದಂತಹ ಒಂದು ಕಾವ್ಯಾತ್ಮಕ ಶೈಲಿಯಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಖಲೀಲ್ ಜಿಬ್ರಾನ್. ಹಸಿವಿನ ಪ್ರೇಮಕ್ಕೆ ಬೋನವ ಹಿಡಿವರು, ತೃಷಿಯ ಪ್ರೇಮಕ್ಕೆ ಮಜ್ಜನ ಕೆರವರು, ದೇವರಿಲ್ಲ ಭಕ್ತರಿಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಗುಹೇಶ್ವರ ಪೂಜಿಸುವವರೂ ಇಲ್ಲ, ಪೂಜೆಗೊಂಬವರೂ ಇಲ್ಲ. ಅಲ್ಲಮನ ಈ ವಚನ ತುಂಬ ಎಲ್ಲ ವಿರೋಧಾಭಾಸಗಳಿಂದ ಕೂಡಿರುವಂಥ ವಚನ. ಫಿಗರ್ ಆಫ್ ಸ್ಪೀಚ್ ಆಕ್ಸಿಮರಾನ್ ಅಂತ ಏನಂತಾರೆ ಇಂಗ್ಲೀಷಲ್ಲಿ. ಅದನ್ನು ಹೇರಳವಾಗಿ ಆ ರೀತಿಯ ವಿರೋಧಾಭಾಸ ಇರುವಂತಹ ಕಾವ್ಯ ರಚನೆ, ವಾಕ್ಯ ರಚನೆ ಅಲ್ಲಮ ಯಥೇಚ್ಛವಾಗಿ ಮಾಡ್ತಾ ಹೋಗ್ತಾನೆ. ಇದನ್ನು ತಾನಾಗಿ ಇದರ ಸತ್ವ ಈಗೇನು ಅಲ್ಲಮ ಹೇಳ್ತಾನೆ, ಪೂಜಿಸುವವರು ಇಲ್ಲ, ಪೂಜೆಗೊಂಬವರೂ ಇಲ್ಲ ಅಂತ ಏನು ಹೇಳ್ತಾನೆ, ನಾನು ಇಲ್ಲ ನೀನು ಇಲ್ಲ, ಹಿಂದಣ ಇಲ್ಲ ಮುಂದಣ ಇಲ್ಲ, ನಾನು ಇಲ್ಲ ಎದಿರೂ ಇಲ್ಲ ಅಂತ ಎಷ್ಟೋ ಕಡೆ ಇಲ್ಲ ಇಲ್ಲ ಅಂತ ಹೇಳ್ತಾ ಅಲ್ಲಮ ಬಂದ್ಬಿಡ್ತಾನೆ. ಈ ಅಲ್ಲಮನ ಈ ವಚನ ನಮ್ಮೊಳಗೆ ತಾನಾಗಿ ಅದು ಇಳಿತಾ ಹೋಗಬೇಕು ಅಂತಂದರೆ, ಮತ್ತಷ್ಟು ಬೇರೆ ಬೇರೆಯ ವಚನಕಾರರನ್ನು ನೋಡಿದಾಗ ಬಹುಶಃ ಇದು ಮತ್ತಷ್ಟು ತಿಳಿಯಾಗಿ ನಮ್ಮೊಳಗೆ ಅದು ಸಿಂಕ್ ಆಗ್ತಾ ಹೋಗುತ್ತೆ. ಈ ರೀತಿಯ ಏಕತೆಯನ್ನು ವರ್ಣಿಸಲು ಯಾವ ಭಾಷೆಯಲ್ಲೂ ಪದಗಳಿಲ್ಲ. ಅದು ನಂಬಿಕೆಗಳ ಆಚೆ, ಅನುಭವದಿಂದ ಆಚೆ, ದೇಶದಿಂದ ಆಚೆ, ಕಾಲದಿಂದ ಆಚೆ. ಒಂದು ಹಂತದವರೆಗೂ ಮಾತಿರುತ್ತೆ, ಆಮೇಲೆ ಸಾಧ್ಯವಿಲ್ಲ. ಅದಕ್ಕೆ ತುಂಬ ಒಳ್ಳೆಯ ಉದಾಹರಣೆ ನನಗನ್ಸೋದು ಉಪೇಂದ್ರ ಸಿನಿಮಾದ ಕ್ಲೈಮ್ಯಾಕ್ಸ್. ಈ ಸಿನಿಮಾ ಪೂರ್ತಿ ಮಾತು ಮಾತು ಮಾತು, ನಾನು ಮಾತಾಡ್ತಾ ಹೋಗ್ತೀನಿ, ಎಲ್ಲ ಪಾತ್ರಗಳು ಮಾತಾಡುತ್ತೆ. ಅಲ್ಲಿ ಒಂದು ಸೆಕೆಂಡ್ ಕೂಡ ಸೈಲೆನ್ಸ್ ಇಲ್ಲ. ಅಷ್ಟು ಚೆನ್ನಾಗದು
ಅದು ಮನಸ್ಸಿನ ಮಾಲಿನ್ಯ ಅಂತ ಶುರುನಲ್ಲೇ ಬೇತಾಳ ಬಂದು ಮನಸ್ಸಿನ ಮಾಲಿನ್ಯ ಗುರು ಅಂತ ಹೇಳುತ್ತದು. ಆ ಮನಸ್ಸಿನ ಮಾಲಿನ್ಯ ತೋರ್ಸೋದಕ್ಕೋಸ್ಕರ ಅಂತ ಇಡೀ ಸಿನಿಮಾ ಎಲ್ಲ ರೀತಿಯ ಸದ್ದುಗಳನ್ನು ಉಪೇಂದ್ರ ಅವರದಲ್ಲಿ ಬಳಸಿ ಒಂಥರ ಟೈಟ್ ಕೂರಿಸ್ಬಿಟ್ಟಿದ್ದಾರೆ. ಶುರುವಿಂದ ಕೊನೆವರೆಗೂ ಬರೀ ಸದ್ದು, 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 ಸದ್ದು. ನಮಗೆ ಆ ಸದ್ದು ಎಷ್ಟು ಹಿಂಸೆ ಆಗ್ಬೇಕಂದ್ರೆ ನಮಗೆ ಮೌನದ ಬೆಲೆ ಗೊತ್ತಾಗುವಷ್ಟು ನಮಗೆ ಸದ್ದನ್ನು ಕೊಟ್ಟು ಮನಸ್ಸಿನ ಮಾಲಿನ್ಯ ಮನಸ್ಸಿನ ಮಾಲಿನ್ಯವನ್ನು ಅದು ಹೇಗಿರುತ್ತೆ ಅಂತ ನಮ್ಗೆ ಅದನ್ನು ಕಟ್ಟಿಕೊಟ್ಟಿದ್ದಾರೆ ಉಪೇಂದ್ರ ಸಿನಿಮಾದಲ್ಲಿ. ಸೌಂಡ್ ಇಂಜಿನಿಯರಿಂಗಲ್ಲಿ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ ಎವರ್. ಆ ವ್ಯಕ್ತಿ ಅದನ್ನಷ್ಟೆಲ್ಲ ಮಾಡ್ತಾ ಕೊನೆಯಲ್ಲಿ ನಾನು ಅನ್ನೋದನ್ನು ಕಿತ್ತು ಬಿಸಾಕು ಅಂಥೇಳಿ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ತನ್ನ ಮೇಲೆ ತಾನೇ ತನ್ನ ಫೋಟೋ ಹಾಕ್ಕೊಂಡಿರೋಂಥ ನಾನು ಪಾತ್ರ ಅದನ್ನು ಕಿತ್ತು ಬಿಸಾಕತ್ತೆ. ಕಿತ್ತು ಬಿಸಾಕಿದಾಗ ಎಲ್ಲ ತಾನಾಗಿ ಒಂದೊಂದೇ ಗಾಳಿ ಎಲ್ಲ ಬಂದು ಮತ್ತೊಂದು ಬಿರುಗಾಳಿಯೆಲ್ಲ ಆಗಿ ಆ 3 ಪಾತ್ರಗಳು ಮಾಯ ಆಗತ್ತೆ. ನಿರಾಳ ಆಗತ್ತೆ ಮನಸ್ಸಿಗೆ. ಆಗ ಸೈಲೆನ್ಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ನಿಧಾನಕ್ಕೆ ಅಲ್ಲಿಂದ ಮೆಟ್ಟಿಳ್ಕೊಂಬರುತ್ತೆ ನಾನು ಅನ್ನೋ ಪಾತ್ರ. ಫುಟ್ ಸ್ಟೆಪ್ಸ್ ಕೊಡ್ತಾ ಹೋಗುತ್ತೆ. ಕೊನೆಗೆ ಆ ದಿಗಂತದ ಕಡೆಗೆ ಸಮುದ್ರದ ದಿಗಂತ ದೂರದಲ್ಲಿ ಹೊರೈಸನ್ ಕಾಣಿಸ್ತಾ ಇದೆ. ಆ ಕಡೆಗೆ ಆ ಪಾತ್ರ ನಡ್ಕೊಂಡು ಹೋಗಕ್ಕೆ ಶುರು ಮಾಡುತ್ತೆ. ತಕ್ಷಣ ಸೈಲೆಂಟ್ ಆಗುತ್ತೆ. ಸದ್ದೇ ಇಲ್ಲ ಅಲ್ಲಿ. ಮತ್ತೆ ಆ ಪಾತ್ರ ಹಿಂದೆ ತಿರುಗಿ ನೋಡಿದ ತಕ್ಷಣ ಮತ್ತೆ ಆ ಬಿರುಗಾಳಿ, ಸದ್ದು ಎಲ್ಲ ಶುರು ಆಗುತ್ತೆ. ಮತ್ತೆ ಆತ ಬೇಡ ಅಂತ ಮತ್ತೆ ದಿಗಂತದ ಕಡೆಗೆ ತಿರುಗಿ ಮತ್ತೆ ನಡಿಬೇಕಾದ್ರೆ ಮತ್ತೆ ಮೌನ. ಇಷ್ಟೆಲ್ಲ ಸಿನಿಮಾದಲ್ಲಿ ಸದ್ದಿನ ಮುಖಾಂತರ ಹೇಳಿದಂಥ ಉಪೇಂದ್ರ ಅವರು ಕೊನೆಯಲ್ಲಿ ಅವರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಮಾತಿನಲ್ಲಿ ಹೇಳದೆ ಮೌನದಲ್ಲೇ ಹೇಳ್ತಾರೆ. ಯಾಕೆಂದರೆ ಒಂದು ಹಂತದವರೆಗೂ ಮಾತು ನಮಗೆ ಸಹಾಯಕ್ಕೆ ಬರುತ್ತೆ, ತದನಂತರ ಬರಲ್ಲ. ಬುದ್ಧ ತನ್ನ 40ನೇ ವಯಸ್ಸಿಗೆ ಆಸುಪಾಸಲ್ಲಿ ಜ್ಞಾನೋದಯವಾದದ್ದು. ಮತ್ತು 40 ವರ್ಷ ಮಾತಾಡ್ತಾನೆ ಹೋದ, ಮಾತಾಡ್ತಾನೆ ಹೋದ. ಎಲ್ಲ ಕಡೆಯೂ ಅನುಭವವನ್ನು ಕೊಟ್ಟ, ಮಾರ್ಗವನ್ನು ಕೊಟ್ಟ, ದೀಕ್ಷೆಯನ್ನು ಕೊಟ್ಟ, ಅಜ್ಞಾನಿಗಳಿಗೆ ಬೆಳಕನ್ನು ಕೊಟ್ಟ, ಮೌಢ್ಯತೆಯ ವಿರುದ್ಧ ಹೋರಾಡಿದ, ಒಂದು ಸತ್ಯವನ್ನು ಕಾಣುವ ಒಂದು ಧೀರತನವನ್ನು ಕೊಟ್ಟ, ಪ್ರಶ್ನೆ ಮಾಡುವಂತಹ ಮನಸ್ಥಿತಿಯನ್ನು ಕೊಟ್ಟ. ಇಷ್ಟೆಲ್ಲ ಕೊಡ್ತಾ ಹೋದ ಬುದ್ಧ. ಕೊನೆಗೆ ದೇಹ ಬಿಡುವ ಸ್ವಲ್ಪ ಕ್ಷಣಗಳಲ್ಲಿ ತನ್ನ ಶಿಷ್ಯ ಒಬ್ಬ ಕೇಳ್ತಾನೆ ಬುದ್ಧನಿಗೆ, ನಿರ್ವಾಣ ಮತ್ತು ಎಲ್ಲದರ ಬಗ್ಗೆನೂ ಮಾತಾಡಿದ್ವಿ, ಈಗ ದೇಹ ಬಿಟ್ಟು ಹೋಗ್ತಿದೆಯಾ, ಮುಂದೇನು? ಆಗ ಬುದ್ಧ ಅದು ಪರಿನಿಬ್ಬಾನ ಅಂತಾನೆ. ಪರಿನಿಬ್ಬಾನ ಅದು ಹೇಗಿರುತ್ತೆ? ನನಗೆ ಗೊತ್ತಿಲ್ಲ ಅಂತಾನೆ ಬುದ್ಧ. ಯಾಕೆ ಅಂದರೆ ನಾನಿನ್ನೂ ಸತ್ತಿಲ್ಲ. ನಾನಿನ್ನು ಸತ್ತಿಲ್ಲ, ಅಲ್ಲಿಗೆ ಹೋಗಿಲ್ಲ, ಹಾಗೆ ನನಗಿನ್ನು ಪರಿನಿಬ್ಬಾನದ ಬಗ್ಗೆ ಗೊತ್ತಿಲ್ಲ, ಹಾಗೆ ನಾನು ಏನು ಹೇಳಲ್ಲ ಅಂತಾನೆ. ಮರಣದ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ಗೆ ಅದರ ಮೇಲೆ ಮಂಕುತಿಮ್ಮ ಅಂತ ಗುಂಡಪ್ಪನವರು ಅದೇ ತತ್ವವನ್ನು ನಮಗೆ ಎಷ್ಟು ಸೊಗಸಾಗಿ ಕಟ್ಟಿಕೊಡ್ತಾರೆ. ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ದೇಹ ಬಿಟ್ಟಮೇಲೆ ಎಲ್ಲಿಗೆ ಹೋದ್ರಪ್ಪ ಗೊತ್ತಿಲ್ಲ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ಗೆ ಅದರ ಮೇಲೆ ಮಂಕುತಿಮ್ಮ. ಹಾಗೆ ಬುದ್ಧ ಯಾವುದನ್ನು ಹೇಳೋಕ್ಕಾಗತ್ತೋ ಎಲ್ಲವನ್ನು ಹೇಳಿ, ಇನ್ಯಾವುದನ್ನು ಹೇಳೋದಕ್ಕಾಗಲ್ವೋ ಅದನ್ನು ಹೇಳದೆಯೇ ಅದನ್ನು ಹಾಗೆ ಅನುಭವಕ್ಕೆ ಕೊಟ್ಟು ಹೋಗಿದ್ದಾನೆ, ಅನುಭಾವಕ್ಕೆ ಕೊಟ್ಟು ಹೋಗಿದ್ದಾನೆ. ಕೊನೆಗೆ ನಿನಗೆ ನೀನೇ ಬೆಳಕು ಅಂತ ಮಹಾನ್ ಸಂದೇಶವನ್ನು ನೀಡಿ, ಆ ಮಹಾನ್ ಸಂದೇಶದಲ್ಲೇ ತನ್ನ ಇಡೀ 40 ವರ್ಷ ಏನು ಬುದ್ಧ ತಾನು ಕಂಡ ಸತ್ಯವನ್ನು ಹೇಳೋಕ್ಕೋದ, ಅದರ ಅಷ್ಟು ಸಾರವನ್ನು ಅಪ್ಪದೀಪೋಭವ ಅನ್ನೋ ಒಂದೇ ಒಂದು ಚಿಕ್ಕ ಸಾಲಿನಲ್ಲಿ ಅಡಕ ಮಾಡಿ ಇಟ್ಟು, ಮತ್ತು ಹೇಳೋದಕ್ಕೆ ಸಾಧ್ಯವಾಗದಂಥ ವಿಷಯಗಳನ್ನೂ ಅದರಲ್ಲಿ ಅಡಕ ಮಾಡಿಟ್ಟು ಹೋಗಿದ್ದಾನೆ ಬುದ್ಧ. ಬರೀ ಅಪ್ಪದೀಪೋಭವ ಅನ್ನೋ ಚಿಕ್ಕ ವಾಕ್ಯವನ್ನು ಹಿಡಿದು ಬಹುಶಃ ಇಡೀ ಜೀವಮಾನ ಮಾತಾಡಬಹುದು, ಅಥವಾ ಇಡೀ ಜೀವನ ಪೂರ್ತಿ ಅನುಭವವನ್ನು ಕೊಡ್ತಾ ಹೋಗ್ಬೋದು. ಅಷ್ಟು ಮಹತ್ತರವಾದ ಆ, ವಾಕ್ಯ ಅಂತ ಬಂದಾಗ ಅದು ಅಪ್ಪದೀಪೋಭವ. ಇದು ಆ ಹಂತಕ್ಕೆ ಹೋಗಿರುವವರ ಸಮಸ್ಯೆ. ಇದು ಉಪನಿಷತ್ತಲ್ಲೂ ಕಂಡುಬರುತ್ತೆ. ಅದು ಹೀಗಿದೆ: ಅದು ಚಲಿಸುತ್ತದೆ, ಚಲಿಸುವುದಿಲ್ಲ. ಅದು ದೂರದಲ್ಲಿದೆ, ಹತ್ತಿರದಲ್ಲಿದೆ. ಅದು ಸರ್ವವ್ಯಾಪಿಯಾಗಿದೆ. ಅದು ಹೊರಗೂ ಇದೆ, ಒಳಗೂ ಇದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂತ ಜಗತ್ಯಾಂ ಜಗತ್ ಅಂತ ಈಶೋಪನಿಷತ್ತು ಹೇಳುತ್ತೆ. ಈಶ ಎಲ್ಲೆಲ್ಲೂ ಇದ್ದಾನೆ. ಸೊ ಈಶನು ಎಲ್ಲೆಲ್ಲೂ ಇದ್ದಾನೆ ಅಂದಾಗಿದ ಅವನು ಈಶ ಎಲ್ಲೆಲ್ಲೂ ಇದ್ದಾನೆ ಅನ್ನೋ ತತ್ವದ ಮೇಲೆ ಅವ್ರು ಅದನ್ನು ಹೇಗೆಲ್ಲ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೋದಾಗ ಅದು ಈ ರೀತಿಯಾದ ಅನಾವರಣಗೊಳ್ತಾ ಹೋಗುತ್ತೆ ಈಶೋಪನಿಷತ್ತಲ್ಲಿ. ಕೇಳೋದಕ್ಕದು ಬರೀ ಈ ಶ್ಲೋಕವನ್ನು ಬೇರೆ ಬೇರೆ ಶ್ಲೋಕಗಳನ್ನ ನೋಡಿದಾಗ ಇದು ಅಲ್ಲಿ ಒಂದು ಶ್ಲೋಕ ಒಂದು ರೀತಿ ಇದೆ, ಇನ್ನೊಂದು ಶ್ಲೋಕ ಈ ರೀತಿ ಇದೆ ಅಂತ ಈಶೋಪನಿಷತ್ತಲ್ಲಿ ತುಂಬ ಗೊಂದಲಕ್ಕೊಳಗಾಗುವಂಥ ಉಪನಿಷತ್ತದು ಮೇಲ್ನೋಟಕ್ಕೆ. ಆದರೆ ಗೊಂದಲಕ್ಕಿಲ್ಲ. ನಾವು ಮೊದಲ ಶ್ಲೋಕ ಏನಿದೆ, ಈಶಾವಾಸ್ಯಮಿದಂ ಸರ್ವಂ, ಇದನ್ನು ನಾವು ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಅನುಸಂಧಾನ ಮಾಡಿಕೊಂಡೇ ಬೇರೆ ಎಲ್ಲ ಶ್ಲೋಕಗಳು ಓದ್ತಾ ಹೋದರೆ ತಾನಾಗೆ ನಮಗೆ ಲಿಂಕ್ ಸಿಗ್ತಾ ಹೋಗುತ್ತೆ. ಹಾಗೆ ಈಶನಿಗೆ ಎಲ್ಲೆಲ್ಲೂ ಇದ್ದಾನೆ ಅಂತ ಮೇಲೆ ಅವ್ನು ಚಲಿಸೋ ಅವಶ್ಯಕತೆ ಅದು ಏನಿದೆ? ಅವ್ನು ಚಲಿಸೋ ಅವಶ್ಯಕತೆ ಇಲ್ಲ, ಅವ್ನು ಚಲಿಸುವುದಿಲ್ಲ. ಚಲಿಸ್ತಾ ಇದ್ದಾನೆ ಯಾಕೆ? ಈಶ ಎಲ್ಲೆಲ್ಲೂ ಇದ್ದಾನೆ.
ಯಾವ್ಯಾವ್ದು ಚಲಿಸ್ತಾ ಇದೆಯೋ ಅದೆಲ್ಲದರ ಒಳಗೂ ಅವನು ಇರುವುದರಿಂದ ಅವನು ಚಲಿಸ್ತಾ ಇದ್ದಾನೆ. ಸೊ ಇದು ಆ ಒಂದು ಶ್ಲೋಕ ನಮ್ಗೆ ಸಿಕ್ಕಿಲ್ಲ ಅಂದರೆ ಇದೆಲ್ಲವೂ ಒಗಟಾಗ್ತಾ ಹೋಗುತ್ತೆ. ನಮಗೆ ಒಂದು ಸಿಗಬೇಕು. ಯಾವುದು ಒಂದರ ಆಧಾರದ ಮೇಲೆ ಹೋಗ್ತಾ ಹೋಗಬೇಕು. ಆ ಒಂದು ಯಾವುದನ್ನೋದು ಆ ಗುರು ಮಾರ್ಗದ ನಡೆದು ಗುರುವಿನ ಜೊತೆಗೆ ಇದ್ದಾಗ ಆ ಒಂದು ನಮಗೆ ದಕ್ಕತ್ತೆ. ಇಲ್ಲದಿದ್ದರೆ ನಾವು ಮೌನ ಅನ್ನುವ ಒಂದನ್ನು ಹಿಡಿದು ಮೌನ ಎನ್ನುವ ಒಂದನ್ನು ಹಿಡಿದು ನಮ್ಮಲ್ಲೇ ಧ್ಯಾನಸ್ಥರಾದರೆ ಇಂತಹ ಗುರುವಾಣಿಗಳನ್ನು ನಮ್ಮಲ್ಲೇ ಅದನ್ನು ಮಂಥನ ಮಾಡ್ತಾ ಹೋದರೆ ತಾನಾಗಿ ನಮಗೊಂದು ತಿಳಿವನ್ನು ಅದು ನೀಡ್ತಾ ಹೋಗುತ್ತೆ. ಹಾಗೆ ಅದು ತಿಳಿದವನಿಗೆ ತಿಳಿಯದವನಿಗೆ ಅತೀತವಾಗಿದೆ. ನಮ್ಮ ಗುರುಗಳು ಹೀಗೆ ಹೇಳಿದ್ದನ್ನು ಕೇಳಿದ್ದೇನೆ. ಯಾರಿಗೆ ಅದು ತಿಳಿದುಕೊಳ್ಳಲಾಗದೆಂದು ತಿಳಿಯುವನೋ ಅಂತಹವನು ಅದರ ಕುರಿತು ತಿಳಿದುಕೊಂಡಿರುತ್ತಾನೆ. ಯಾರು ಅದನ್ನು ತಿಳಿದುಕೊಂಡನೆಂದು ಭಾವಿಸುವನೋ ಆತನು ಅದನ್ನು ತಿಳಿಯದವನಾಗಿರುತ್ತಾನೆ. ನನಗೆ ಗೊತ್ತು ಅಂತ ಹೋದರೆ ಆತನಿಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಿಲ್ಲ ಅಂದ್ಕೊಂಡ್ರೆ ಗೊತ್ತೇ ಆಗಲ್ಲ. ಅವನಿಗೆ ಗೊತ್ತಿದ್ದು ಗೊತ್ತಿಲ್ಲ ಅಂತ ಅನಿಸಿದ್ರೆ ಇದು ಗೊತ್ತಾಗುವುದಕ್ಕೆ ಪ್ರಯತ್ನ ಪಟ್ಟು ಅದು ಗೊತ್ತಾಗದೇ ಇದ್ದಾಗ, ಓಹ್! ಇದು ಎಷ್ಟೇ ಗೊತ್ತಾದರೂ ಇದು ಗೊತ್ತಾಗಕ್ಕೆ ಸಾಧ್ಯ ಇಲ್ಲಪ್ಪ, ಅಷ್ಟು ಅಪರಿಮಿತವಾಗಿದೆ, ಅಪ್ರಮೇಯವಾಗಿದೆ ಅನ್ನೋ ಅರಿವು ಬಂದವನಿಗೆ ತನಗೇನೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ಆ ರೀತಿಯ ಭಾವನೆ ಹೇಗೆ ಹೇಳೋದು ಅಂತ ಆ, ಅಲ್ಲಿ ಉಪನಿಷತ್ಕಾರರು ಕೂಡ ಅಚ್ಚರಿ ಪಡ್ತಾರೆ. ಹಾಗಾಗಿ ಈ ರೀತಿಯ ಒಂದು ಅನುಸಂಧಾನದಲ್ಲಿ ಮತ್ತೆ ಮಿಲಿಂದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಭಂತೆ, ನಾನು ಪ್ರಶ್ನೆ ಕೇಳುತ್ತೇನೆ. ಮಹಾರಾಜ ಕೇಳಿರಿ. ಭಂತೆ, ನಾನಾಗಲೇ ಕೇಳಿದೆ. ಮಹಾರಾಜ, ನಾನಾಗಲೇ ಉತ್ತರಿಸಿದೆ. ಭಂತೆ, ತಾವು ಯಾವ ಉತ್ತರ ಹೇಳಿದಿರಿ? ತಾವು ಏನು ಕೇಳಿದಿರಿ? ಹಾಗಾದ್ರೆ ಇಲ್ಲಿ ಭಂತೆ, ನಾಗಸೇನ ಮತ್ತು ಮಿಲಿಂದ ಏನು ಮಾತಾಡಿದ್ರು? ಅದರ ಅರ್ಥ ಏನು?